ಹಾಲೆಲೂಯಾ. ಸೊ ಕಳೆದ ವಾರ ನಾವು ಏನು ನೋಡ್ಕೊಳ್ತಾ ಇದ್ವಿ ಅಂದರೆ ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದಿಂದ ನಾವು ನೋಡ್ಕೊಳ್ತಾ ಇದ್ವಿ. 6ನೇ ಅಧ್ಯಾಯದಲ್ಲಿ ಪೌಲನು 1ನೇ ಅಧ್ಯಾಯ, 2ನೇ ಅಧ್ಯಾಯ, 3, 4, 5 ಬರೆದು 6ನೇ ಅಧ್ಯಾಯಕ್ಕೆ ಬರುವಾಗ ಕೊನೆಯದಾಗಿ 10ನೇ ವಚನಕ್ಕೆ ಆತನು ಬರುವಾತನಾಗಿದ್ದಾನೆ. ರೈಟ್, 10ನೇ ವಚನದಲ್ಲಿ ಆತನು ಏನು ಮಾತನಾಡ್ತಾನಂತಂದರೆ, ಎಫೆಸದವರು ಬರೆದ ಪತ್ರಿಕೆ 6ನೇ ಅಧ್ಯಾಯ 10ನೇ ವಚನದಿಂದ ನಾವು ನೋಡಿಕೊಳ್ಳುವುದಾದರೆ, ಕಡೆ ಮಾತೇನೆಂದರೆ, ನೀವು ಕರ್ತನನ್ನು, ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿರಿ. ಹಲ್ಲೆಲೂಯಾ. ಪಕ್ಕದಲ್ಲಿರೋರು ಶೇಕ್ ಹ್ಯಾಂಡ್ ಕೊಟ್ಟು ಹೇಳ್ರಿ, ಬಲಗೊಳ್ಳಿರಿ, ಕರ್ತನನ್ನು ಆಶ್ರಯಿಸಿಕೊಳ್ಳಿರಿ. ಅಂದರೆ ನಾವು ಬಲಹೀನರಾಗಿರಬಾರ್ದು. ಇಲ್ಲಿ ಏನು ಹೇಳ್ತಾ ಇದ್ದಾನಂದರೆ, ಕ್ರಿಸ್ತನಲ್ಲಿ ನೀನು ಬಲಗೊಳ್ಳಬೇಕು. ನೀನು ಬರುವಾಗ ಬಲಹೀನನು, ನಾವೆಲ್ಲ ಮನುಷ್ಯರು ಬಲಹೀನರೇ. ಆದರೆ ದೇವರು ನಮ್ಮ ಜೊತೆಗೆ ಇರುವಾಗ ಅಥವಾ ದೇವ್ರ ಜೊತೆಗೆ ನಾವು ಸಂಬಂಧ ಕಟ್ಟಿಕೊಂಡಾಗ ನಾವು ಬಲಿಷ್ಠರಾಗ್ತೇವೆ. ಆಮೇನ್. ಅದಕ್ಕೆ ಪ್ರಾರ್ಥನೆಯಲ್ಲಿ, ವಾಕ್ಯದಲ್ಲಿ, ಆರಾಧನೆಯಲ್ಲಿ, ರೈಟ್, ಅನ್ಯ ಭಾಷೆಯಲ್ಲಿ ಪ್ರಾರ್ಥಿಸುವುದರಲ್ಲಿ, ಉಪವಾಸ ಮಾಡುವುದರ ಮುಖಾಂತರ, ಇವೆಲ್ಲ ಮುಖಾಂತರ ಏನಾಗ್ತೇವೆ, ನಾವು ಆತ್ಮಿಕವಾಗಿ ಬಲಗೊಳ್ಳುವವರಾಗಿದ್ದೇವೆ. ಇಲ್ಲಿ ಏನು ಹೇಳ್ತಾನೆ, ಬಲಗೊಳ್ಳಿರಿ. ಎಲ್ಲರೂ ಹೇಳ್ರಿ, ಬಲಗೊಳ್ಳಿರಿ, ಕರ್ತನಲ್ಲಿ ಬಲಗೊಳ್ಳಿರಿ. ಓಕೆ, ನೆಕ್ಸ್ಟ್ ಏನು ಹೇಳ್ತಾನೆ ನೋಡ್ರಿ. ಆಮೇಲೆ ಏನು ಹೇಳ್ತಾನೆ ಅಂದರೆ, 11ನೇ ವಚನದಲ್ಲಿ ಆತನು ಹೇಳುವಾತನಾಗಿದ್ದಾನೆ, ಸೈತಾನನ ತಂತ್ರೋಪಾಯಗಳನ್ನು ನೀವು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ಧರಿಸಿರಿ. ನನಗೆ ನಿನಗೆ ಒಬ್ಬ ವೈರಿ ಇದ್ದಾನೆ, ಅವನ ಹೆಸರು ಸೈತಾನ. ರೈಟ್, ಸೈತಾನಿಗೆ ದೇವರಿಗೆ ಪೋಟಿ ಇಲ್ಲ. ಯಾಕಂದ್ರೆ ದೇವರು ಸರ್ವಶಕ್ತನು. ಆಮೇನ್. ದೇವರು ಸೃಷ್ಟಿಕರ್ತನು, ಸೈತಾನನ ಸೃಷ್ಟಿಕರ್ತನಲ್ಲ. ಆದರೆ ಸೈತಾನನು ದೇವರಿಗೆ ವೈರಿ ಆಗಿದ್ದಾನೆ. ಸೈತಾನನಿಗೆ ದೇವರ ವಿರುದ್ಧವಾಗಿ ಹೋಗಬೇಕು, ಅವನು ಹೋಗಿದ್ದಾನೆ. ಎಲ್ಲ ಜನರು ಕೂಡ ದೇವರ ವಿರುದ್ಧವಾಗಿ ನಡಿಬೇಕು ಅಂತ ಅವನ ಆಸೆ. ಸೊ ಅವನ ಪ್ರಯತ್ನ ಏನಿರ್ತದೆ, ಯೇಸುಸ್ವಾಮಿಯನ್ನು ಜನರು ತಿಳ್ಕೊಳ್ಬಾರ್ದು, ದೇವರ ಹತ್ರ ಅವರು ಬರಬಾರ್ದು, ದೇವರಿಗೆ ಹತ್ತಿರವಾಗಬಾರದು ಎಂಬುದಾಗಿ ಆತನ ಪ್ರಯಾಸ. ಬೈಬಲ್ ಸೈತಾನ್ ಬಗ್ಗೆ ಏನು ಹೇಳ್ತದಂದ್ರೆ, ಕಳ್ಳನು ಕದಿಯುವುದಕ್ಕೆ, ಕೊಲ್ಲುವುದಕ್ಕೆ, ಹಾಳು ಮಾಡುವುದಕ್ಕೆ ಬರ್ತಾನೆ. ಸೈತಾನ್ ಬಗ್ಗೆ ಬೈಬಲ್ ಏನು ಹೇಳ್ತದಂದ್ರೆ, ಅವನು ಸುಳ್ಳುಗಾರನು, ಅವನು ಕೊಲೆಗಾರನು, ಮೋಸಗಾರನು. ರೈಟ್, ಇವೆಲ್ಲ ಸೈತಾನನು ಮಾಡುವಂತ ಕೆಲಸಗಳು. ಅವನು ಶೋಧನೆ ಕೊಡುವವನಾಗಿದ್ದಾನೆ. ರೈಟ್, ಯೇಸುಸ್ವಾಮಿ ಜೀವಿತದಲ್ಲಿ ನಾವು ನೋಡ್ತೇವೆ, ಯೇಸುಸ್ವಾಮಿ ಅಲ್ಲಿ 40 ದಿವಸ ಉಪವಾಸ ಮಾಡಿದ ಮೇಲೆ ಸೈತಾನನು ಬಂದು ಅವನು ಶೋಧಿಸ್ದ, ಅಲ್ಲಿ ಅವುಗಳನ್ನು ಕೂಡ ಶೋಧಿಸ್ದ. ಸೈತಾನನು ನಮ್ಮನ್ನು ನಿಮ್ಮನ್ನು ಕೂಡ ಶೋಧಿಸುವವನಾಗಿದ್ದಾನೆ. ಆಮೇನ್. ಹೊರಗಡೆ ಸೈತಾನ ಶೋಧಿಸ್ತಾನೆ, ಒಳಗಡೆ ನಮ್ಮಲ್ಲಿ ದುರಾಸೆ ಇರ್ತದೆ. ಇವೆರಡು ಸೇರಿದಾಗ ಏನಾಗ್ತದೆ, ನಾವು ಶೋಧನೆ ಒಳಗೆ ಬೀಳುವವರಾಗಿದ್ದೇವೆ. ಆಮೆನ್. ಆದರೆ ನಾವು ವಾಕ್ಯವನ್ನು ಹಿಡಿದುಕೊಳ್ಳುವುದಾದ್ರೆ ಆ ಶೋಧನೆಗೆ ನಾವು ಒಳಗಾಗುವುದಿಲ್ಲ, ಅದನ್ನು ಜಯಿಸುವವರಾಗಿದ್ದೇವೆ. ಯೇಸುಸ್ವಾಮಿ ವಾಕ್ಯದಿಂದ ಸೈತಾನನನ್ನು ಜಯಿಸಿದ. ಸೊ ಒಂದು ನಾವು ಅರ್ಥ ಮಾಡಿಕೊಳ್ಳಬೇಕು, ಸೈತಾನನನ್ನುವಾತನು ಒಬ್ಬ ವೈರಿ ನಮಗಿದ್ದಾನೆ. ಅದಕ್ಕೆ ಪೇತ್ರನ ಪುಸ್ತಕದಲ್ಲಿ ಪೇತ್ರನ ಹೇಳ್ತಾನೆ, ಅವನು ಯಾರನ್ನೂ ನುಂಗಲಿ ಎಂಬುದಾಗಿ ಗರ್ಜಿಸುವ ಸಿಂಹದ ಓಪಾದಿಯಲ್ಲಿ ತಿರುಗಾಡ್ತಾ ಇದ್ದಾನೆ. ನೋಡ್ತಾ ಇದ್ದಾನೆ, ಯಾರು ವೀಕ್ ಇದ್ದಾರೆ, ಓ ಇವ್ರ ಪ್ರಾರ್ಥನೆ ಇಲ್ಲ, ಇವ್ರು ಬಲಹೀನರಿದ್ದಾರೆ, ಓ ಇವ್ರಿಗಿಂತ ಅಭ್ಯಾಸ ಇದೆ, ಇವ್ರಿಗಿಂತ ಚಟ ಇದೆ, ಇವ್ರ ಬಲಹೀನತೆ ಇಲ್ಲಿದೆ, ಇವ್ರಿಗೆ ಹಣದಲ್ಲಿ ಬಲಹೀನರು, ಇವ್ರಿಗೆ ಸ್ವಲ್ಪ ಹಣ ನೋಡಿದರೆ ದುರಾಸೆ ಇದೆ, ಅಥವಾ ಇವರಿಗೆ ಹೆಣ್ಣು ಮಕ್ಕಳ ಮೇಲೆ ಇದೆ, ಈ ವ್ಯಕ್ತಿಗೆ ಕಾಮ ಇದೆ, ಈ ವ್ಯಕ್ತಿಗೆ ಇಂಥ ವೀಕ್ನೆಸ್ ಇದೆ. ಅವನು ನೋಡಿ ಅದರ ಪ್ರಕಾರ ಅವನು ಏನು ಮಾಡ್ತಾನೆ, ಓ ಇವ್ರಿಗೆ ವಾಟ್ಸಪ್ ವೀಕ್ನೆಸ್ ಇದೆ, ಇವ್ರಿಗೆ ಇದೆ, ಅದರ ಪ್ರಕಾರ ಅಲ್ಲೇನು ತಂತ್ರೋಪಾಯಗಳನ್ನು ಮಾಡುವಾತನಾಗಿದ್ದಾನೆ. ಪ್ಲಾನ್ ಮಾಡ್ತಾನೆ, ಇವನ್ನ ಬಿಳಿಸ್ಬೇಕಂದ್ರೆ ನಾನು ಏನು ಮಾಡಬೇಕು, ಓ ಇವನಿಗೆ ಹಣದ ಬಲಹೀನತೆ ಇದೆ, ಇವನಿಗಿಂತ ಶೋಧನೆ ಕೊಡಬೇಕು, ಓ ಇವ್ರಿಗೆ ಹೆಣ್ಣಿನ ಶೋಧನೆ ಇದೆ, ಬಲಹೀನತೆ ಇದೆ, ಇಲ್ಲಿ ಇದು ಮಾಡಬೇಕು. ರೈಟ್, ನಾನಾ ವಿಧವಾದ, ಒಬ್ಬೊಬ್ಬರಿಗೆ ಒಂದೊಂದು ಥರ ಇರ್ಬೋದು. ಅವನು ಸ್ಟಡಿ ಮಾಡ್ತಾನೆ ಯಾರಿಗೆ ಏನು ಅಂತ. ಅದ್ರ ಪ್ರಕಾರ ತಂತ್ರೋಪಾಯಗಳನ್ನು ಮಾಡುವಾತನಾಗಿದ್ದಾನೆ. ರೈಟ್, ಅದಕ್ಕೆ ಹೇಳಿದೆ, ಸೈತಾನನ ತಂತ್ರೋಪಾಯಗಳನ್ನು ನೀವು ಎದುರಿಸಿ ನಿಲ್ಲುವುದಕ್ಕೆ. ನೀವು ಅನ್ಕೊಳ್ದೆ ಇದ್ರೆ
ಅವನು ಮಾತ್ರ ನಿನ್ನ ವಿರುದ್ಧವಾಗಿ, ನಮ್ಮ ವಿರುದ್ಧವಾಗಿ, ಸಭೆಯ ವಿರುದ್ಧವಾಗಿ ತಂತ್ರೋಪಾಯಗಳನ್ನು ಮಾಡೇ ಮಾಡ್ತಾನೆ. ಯಾಕೆ? ಅವನು ವೈರಿ. ಇನ್ನು ಕಳ್ಳ ಏನು ಮಾಡ್ತಾನೆ? ಅವನ ಗುಣನೇ ಅದು, ಅವನ ಗುಣನೇ ಅದು. ಆದರೆ ಅವನನ್ನು ಎದುರಿಸುವುದು ನಮ್ಮ ಜವಾಬ್ದಾರಿ. ನೀವು ಎದುರಿಸಿ ನಿಲ್ಲುವುದಕ್ಕೆ ಏನು ಬೇಕಂತೆ? ಶಕ್ತರಾಗುವಂತೆ. ಅದಕ್ಕೆ ನೀವು ಶಕ್ತರಾದರೆ ಎದುರಿಸ್ತೀರಿ, ನಿಲ್ತೀರಿ. ನೀವು ಶಕ್ತರಾಗದೇ ಇದ್ರೆ ಬೀಳ್ತೀರಿ. ಕ್ಲಿಯರ್ ಕ್ಲಿಯರ್. ಅದಕ್ಕೆ ಟುಸ್ ಪಟಾಕಿಗಳಾಗಕ್ಕೆ ಸಾಧ್ಯವಿಲ್ಲ. ಯಾರು ಟುಸ್ ಪಟಾಕಿ ವಿಶ್ವಾಸಿಗಳು ಇರ್ತಾರೋ ಬೀಳ್ತಾ ಇರ್ತಾರೆ. ಅಷ್ಟು ಶೋಧನೆ ಬಂದ್ರೆ ಫಟ ಫಟ. ಸ್ವಲ್ಪ ಜನ ಅದೇ ಪಾಪದಲ್ಲಿ ಬಿದ್ದು 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 ಎದ್ದು ಬಿದ್ದು ಎದ್ದು ಬಿದ್ದು ಎದ್ದು. ದೇವರು ನಮ್ಮನ್ನು ಬೀಳುವುದಕ್ಕಾಗಿ ಕರೀಲಿಲ್ಲ, ನಿಂತುಕೊಳ್ಳುವುದಕ್ಕಾಗಿ ಆತನು ನಮ್ಮನ್ನು ಕರೆದಿದ್ದಾನೆ. ಹಲ್ಲೆಲೂಯಾ. ಪಕ್ಕದಲ್ಲಿರೋರಿಗೆ ಹೇಳ್ರಿ, ಬಲವಾಗಿ ಇದ್ದರೆ ನಿಂತುಕೊಳ್ತಿ, ಬಲಹೀನವಾಗಿದ್ರೆ ಬೀಳ್ತಿ. ಅದಕ್ಕೆ ಬಲವಾಗಿರೋ. ಸೈತಾನ್ ಹೇಳಲ್ಲ, ಇವನು ಇವಾಗ ವೀಕ್ ಐದನ್ಬಿಟ್ಟು ಬ್ಯಾಡ್ ಬಿಡು ಇವನಿಗೆ, ಅವನ್ ಯಾಕೆ ಅವ್ನು ಹೇಳ್ದ ವೀಕ್ ಇದೇ ಚಾನ್ಸ್ ರಾ ಮಿಂಗೇಸ್ತಮ್ಮನ್ನೇ. ಆಮೇನ್. ಇದು ಸತ್ಯ, ಇದನ್ನ ನಾವು ಅರ್ಥ ಮಾಡಿಕೊಳ್ಬೇಕು. ಅದಕ್ಕೆ ಹೆಂಗಂದ್ರೆ ಜೀವ್ಸಕ್ಕಾಗಲ್ಲ, ಏನಂದ್ರೆ ನೋಡಕ್ಕಾಗಲ್ಲ. ಅದು ನಿನಗೆ ಬಲ ಕೊಟ್ರೆ ಸರಿ. ಸುಮ್ಮನೆ ವಾಕ್ಯ ಓದಲ್ಲ, ಬರೀ ಟಿವಿ ನೋಡ್ಕೊಂಡು ಕೂರೋದು, ಪ್ರಾರ್ಥನೆ ಮಾಡಲ್ಲ, ಬರೀ ಮೊಬೈಲ್ ನೋಡ್ಕೊಂಡು. ನಿನಗೆ ಬಲ ಕೊಡಲ್ಲ ಅದು, ನಿನ್ನ ಬಲ ತೆಗಿತದೆ. ಅದ್ರ ಮುಖಾಂತರ ಇನ್ನ ಶೋಧನೆಗಳು ಬರ್ತಾವ. ಆಮೇನ್. ಸೈತಾನ್ ಬೇಕಾಗಿರೋದೇ ನಾವು ಬಲಹೀನರಾಗಿರ್ಬೇಕೆಂದು. ಓಕೆ, ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರು ದಯಪಾಲಿಸಿರುವ ಸರ್ವಾಯುಧಗಳನ್ನು ಧರಿಸಿಕೊಳ್ಳಿರಿ. ಓಕೆ, ಅದಕ್ಕೆ ಏನ್ ಧರಿಸ್ಕೊಳ್ಬೇಕಂತೆ? ಸರ್ವ ಆಯುಧಗಳನ್ನು. ಎಲ್ಲರೂ ಹೇಳ್ರಿ, ಆಯುಧಗಳನ್ನು. ಆಯುಧಗಳನ್ನ ನಾವು ಯಾವಾಗ ಉಪಯೋಗಿಸ್ತೇವೆ? ಯುದ್ಧ ಇರುವಾಗ, ವೈರಿ ಬರುವಾಗ. ಹೌದಾ ಇಲ್ಲ? ಒಂದು ನಾವು ಅರ್ಥ ಮಾಡಿಕೊಳ್ಬೇಕು, ಸಭೆ ಒಂದು ಕಡೆ ಕುಟುಂಬ, ದೇವರ ಕುಟುಂಬ, ಕುಟುಂಬದಲ್ಲಿ ಪ್ರೀತಿ. ಆದರೆ ಒಂದು ಕಡೆ ಸಭೆ ದೇವರ ಸೈನ್ಯವಾಗಿದೆ. ಹಲ್ಲೆಲೂಯಾ. ಯಾವಾಗಲೂ ನಾವು ಬರೀ ಅಯ್ಯೋ ಅಯ್ಯೋ ಅಂತ ನಾವು ಇರೋಕ್ಕಾಗಲ್ಲ. ನಾವು ತರಬೇತಿ ಕೊಡಬೇಕು. ಇವಾಗ ಮಕ್ಕಳನ್ನ ನಾವು ಸ್ಕೂಲಿಗೆ ಕಳಿಸ್ತೀವಿ. ಎಷ್ಟು ಜನ ನಿಮ್ಮ ಮಕ್ಕಳನ್ನ ಸ್ಕೂಲಿಗೆ ಕಳಿಸಿದಿರಿ? ಅಥವಾ ನೀವು ಸ್ಕೂಲ್ಗಳಿಗೆ ಹೋಗಿದ್ದೀರಿ? ಕೈ ಎತ್ತಿ ತೋರಿಸ್ರಿ. ಹೋಗಿದ್ದೇವಾ? ರೈಟ್. ಯಾಕೆ ಕಳಿಸ್ತೀರಿ? ಮಕ್ಕಳಿಗೆ ಸ್ಕೂಲ್ಗೆ ಹೋಗಕ್ಕೆ ಇಷ್ಟನ? ಯಾವಾಗನ ನೋಡ್ರಿ, ಫಸ್ಟ್ ಸ್ಟ್ಯಾಂಡರ್ಡ್ಗೆ ಬಿಡ್ರಿ, ಇಲ್ಲ ಬೇಬಿ ಕ್ಲಾಸಿಗೆ ಬಿಡ್ರಿ, ನಾನು ಸ್ಕೂಲಿಗೆ ಬಂದೀನಿ ಅಂತಾರ ಮಕ್ಕಳು. ನೀವು ಬಿಟ್ಟಾಗ ಏನಂತಾರ ಅವ್ರು? ಕಾಲಿಡ. ಇಲ್ಲಿ ಬಿಟ್ರೆ ಬರ್ರಂತ ಗೇಟ್ವರೆಗೆ ಓಡೋಗಿರ್ತಾರೆ ಆಯಗಳು ಹಿಂದೆ. ಗರಗರ ಫಸ್ಟ್ ಡೇ ಹೋಗ್ರಿ ಸ್ಕೂಲ್ನಲ್ಲಿ, ಸೀನ್ ನೋಡ್ರಿ ಹೆಂಗಿರ್ತತೆ. ಅವ್ರಿಗೆ ಇಷ್ಟ ಇಲ್ಲ. ಆದರೆ ನೀವೇನು ಮಾಡ್ತೀರಿ? ಅಯ್ಯೋ ನನ್ನ ಕಂದ, ಅಯ್ಯೋ ಸ್ಕೂಲ್ಗೆ ಹೋಗಕ್ಕೆ ಇಷ್ಟಿಲ್ಲಲೋ, ಬರೆಯೋಕೆ ಇಷ್ಟಿಲ್ಲಲೋ, ಬ್ಯಾಡ್ಬಿಡು ಮನೆಗೇ ಇರು. ಇರಿಸ್ತೀರಾ? ಮನೆಗೆ ಇರಿಸ್ತೀರಾ? ಕತ್ತಕಾಯ್ತಾನ ಆಮೇಲೆ. ನೀವು ಯಾಕೆ ಕಳಿಸ್ತೀರಿ? ನಿನ್ನ ಕಾಲ ಮೇಲೆ ನೀನು ನಿಂದಿರ್ಬೇಕು, ವಿದ್ಯೆ ಬರಬೇಕು, ನೀನು ಕಲಿಬೇಕು. ಹೌದಾ ಇಲ್ಲ? ಯಾಕಂದ್ರೆ ಲೋಕದಲ್ಲಿ ನಾವು ಎಷ್ಟೋ ಕಾಲ ಇರ್ತೀವಿ ತಂದೆ ತಾಯಿ, ಆಮೇಲೆ ನಿನ್ನ ಕಾಲ ಮೇಲೆ ನೀನು ನಿಂದಿರ್ಬೇಕು. ಹೌದಾ ಇಲ್ಲ? ನಾವು ಲೋಕಕ್ಕಾಗಿ ಅವ್ರನ್ನ ಸಿದ್ಧ ಮಾಡ್ತೀವಿ, ಜೀವನಕ್ಕಾಗಿ ಸಿದ್ಧ ಮಾಡ್ತೀವಿ ನಾವು ಅವರನ್ನು. ಅದೇ ರೀತಿಯಲ್ಲಿ ಒಂದು ಕಡೆ ನಾವು ಕುಟುಂಬ, ಇನ್ನೊಂದು ಕಡೆ ನಾವು ಸಿದ್ಧ ಮಾಡಬೇಕು ಸಭೆಯನ್ನು. ಅಲ್ಲಲ್ಲೂ ಅದಕ್ಕೆ ಪಾಸ್ಟರ್ಗಳು ಬರೀ ನಿಮ್ಮ ಕಣ್ಣೀರು ಒರ್ಸಕ್ಕಿಲ್ಲ. ಕುಟುಂಬದಲ್ಲಿ ಕಣ್ಣೀರು ಒರೆಸ್ಬೋದು, ಆದ್ರೆ ಹೊರಗಡೆ ವೈರಿ ಇದ್ದಾನಲ್ಲ. ನಾನು ನಿನಗೆ ಬರೀ ಅಯ್ಯೋ ಅಯ್ಯೋ ಕಂದಮ್ಮ ಅಯ್ಯೋ ಬರೀ ಅಂಥವೇ ಮೆಸೇಜ್ಗಳು ಕೊಟ್ಕೊಂಡು ಬರೀ ಅಂಥವೇ ಮಾಡ್ಕೊಂಡಿದ್ರೆ ಹೊರಗೆ ಹೋಗ್ಬೇಕು ನೀನು. ಸೈತಾನ್ ಇದ್ದಾನಲ್ಲಿ, ಗರ್ಜಿಸುವ ಸಿಂಹದ ಓಪಾದಿಯಲ್ಲಿ ತಿರುಗ್ತಾ ಇದ್ದಾನೆ, ನಿಮ್ಮನ್ನು ನುಂಗಬೇಕೆಂಬುದಾಗಿದ್ದಾನೆ. ಈ ಸತ್ಯ ನಮಗೆ ಗೊತ್ತಿರುವಾಗ ನಾವು ಅವನ್ನ ಎದುರಿಸಿ ಜಯಿಸ್ಲಿಕ್ಕೆ ಸಿದ್ಧ ಮಾಡಬೇಕಾ ಮಾಡಬಾರ್ದಾ?
ಹೆಂಗೆ ಮಕ್ಕಳಿಗೆ ಪೆನ್ಸಿಲ್ ಎತ್ತಕ್ಕೆ ನಾವು ಹೇಳ್ಕೊಡ್ತೀವೋ ಕಳಿಸ್ತೇವೋ ಹಂಗೆ ಸಭೆಯಲ್ಲಿ ನಾವು ಬರೀ ಕುಟುಂಬ ಮಾತ್ರವಲ್ಲ, ಆಯುಧಗಳನ್ನು ತೆಗೆದು ನಿಮ್ಮ ವೈರಿಯ ವಿರುದ್ಧವಾಗಿ ಹೋರಾಡುವುದನ್ನು ಕೂಡ ನಾವು ಕಲಿಸಬೇಕಾಗುವಂಥದ್ದಾಗಿದೆ, ನಾವು ಕಲಿಬೇಕಾಗ್ತದೆ. ಅದಕ್ಕೆ ಹೇಳೋದು, ವಾಕ್ಯ ಓದ್ರಿ, ಪ್ರಾರ್ಥನೆ ಮಾಡ್ರಿ. ಯಾಕೆ? ನಿಮ್ಮನ್ನು ಕಟ್ಟಲಿಕ್ಕೆ. ನಿಮ್ಮನ್ನು ಕಟ್ಟಿದ್ರೆ ಏನು ಮಾಡ್ತೀರಿ? ನೀವು ಸ್ಟ್ರಾಂಗ್ ಆಗ್ತೀರಿ. ನೀವು ಸ್ಟ್ರಾಂಗ್ ಆದ್ರೆ ಏನಾಗ್ತದೆ? ಆ ವೈರಿ ಬಂದ್ರೆ ನೀವು ನಿಂತ್ಕೊಳ್ತೀರಿ. ಹಲ್ಲೆಲೂಯಾ. ಮುಂದೆ ನೋಡ್ರಿ, ಅದೇ ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ. ಎಲ್ಲರೂ ಹೇಳ್ರಿ, ನಾವು ಹೋರಾಡುವುದು ಅಂದ್ರೆ ನಿನಗೆ ನನಗೆ ಹೋರಾಟ ಇದೆ, ಸಭೆಗೆ ಹೋರಾಟ ಇದೆ, ನಾವು ಹೋರಾಡ್ತಾ ಇದೆ. ಹೋರಾಟ ಕುಸ್ತಿ ಇದ್ದಂಗೆ. ಈ ಚಿತ್ರ ಪೌಲನ್ ಹೆಂಗೆ ಹೇಳ್ತಾನೆ ಗೊತ್ತಾ? ಈ ಕುಸ್ತಿ ಇರ್ತದೆ ನೋಡಿ, ರೆಸ್ಲಿಂಗ್ ಮ್ಯಾಚ್ ಹೆಂಗಿರ್ತದೆ? ಅವ್ರು ನಿಂದಿರ್ತಾರೆ ಇಬ್ಬರು, ಹೌದಲ್ಲ? ಎಲ್ಲಿರ್ತಾರೆ? ಇವನ್ನ ನಾನು ಕೆಳಗೆ ಹಾಕ್ಬೇಕು, ಇವನ್ ನಾನು ಇಲ್ಲ ಇವನ್ನ ಹಾಕ್ಬೇಕು, ಇವನ್ನ ಅಂತ ಹೋರಾಟದಲ್ಲಿ ಇದ್ದೇವೆ ನಾವು. ರೈಟ್? ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ. ನಮ್ಮ ಹೋರಾಟ ಯಾರ ವಿರುದ್ಧವಾಗಿ? ಮನುಷ್ಯರು ನಮ್ಮ ವೈರಿಗಳಲ್ಲ, ಅವ್ರ ಹತ್ರ ನಾವು ಹೋರಾಡೋದೇ ಇಲ್ಲ. ನಾವು ಅರ್ಥ ಮಾಡ್ಕೊಳ್ಬೇಕಿದು. ಕೆಲವು ಸರಿ ನಾವು ಇದನ್ನು ಮರ್ತೋಗ್ಬಿಡ್ತೇವೆ. ಗಂಡ ಹೆಂಡತಿ ಹತ್ರ ಹೋರಾಡ್ತಾಳೆ, ಹೆಂಡತಿ ಗಂಡನ ಹತ್ರ ಹೋರಾಡ್ತಾಳೆ, ಅಪ್ಪ ಅಮ್ಮ ಮಕ್ಕಳ ಹತ್ರ ಓಡಾಡ್ತಾರೆ, ಮಕ್ಕಳು ಅಪ್ಪ ಹತ್ರ ಓಡಾಡ್ತಾರೆ, ಅಣ್ಣ ತಮ್ಮನ ಹತ್ರ, ತಮ್ಮ ತಂಗಿ ಹತ್ರ. ಆದರೆ ನಮ್ಮ ಹೋರಾಟ ಯಾರ ವಿರುದ್ಧವಾಗಿ? ಸೈತಾನನ ರಾಜತ್ವಗಳ ಮೇಲೆಯೂ, ಅಧಿಕಾರಿಗಳ ಮೇಲೆಯೂ, ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ, ಆಕಾಶ ಮಂಡಲದಲ್ಲಿರುವ ದುರಾತ್ಮಗಳ ಸೇನೆಯ ಮೇಲೆಯೂ ನಾವು ಹೋರಾಡುವವರಾಗಿದ್ದೇವೆ. ದುರಾತ್ಮಕ್ಕೆ ಸೇನೆ ಇದೆ ಅಂತ ಗೊತ್ತಾ? ನಾವು ಹಾಡಾಡ್ತೇವೆ, ಸೇನಾಂಕ ಯೆಹೋವಾ ಮಾರೆ ಸಂಗ್ ಸಂಗ್ ಹೇ, ಯಾಕೋಬ್ ಕಾ ಪರಮೇಶ್ವರ ಮಾರೆ ಊಂಚಾ ಗಢ್ ಹೇ. ಸೇನಾಧೀಶ್ವರನಾದ ಯೆಹೋವನು ನಮ್ಮ ಸಂಗಡ ಇದ್ದ. ನಮ್ಮ ದೇವರು ಸೇನಾಧೀಶ್ವರನಾದ ಯೆಹೋವನು. ನಮ್ಮ ದೇವರಿಗೆ ಒಂದು ಸೇನೆ ಇದೆ. ಹಲ್ಲೆಲೂಯಾ. ಆದ್ರೆ ಇಲ್ಲಿ ಇನ್ನೊಂದು ಕಡೆ ನೋಡೋದಾದ್ರೆ, ದುರಾತ್ಮಗಳ ಸೇನೆಯ ಮೇಲೆಯೂ ಸೈತಾನ್ ಕೂಡ ಒಂದು ಸೈನ್ಯ ಇಟ್ಕೊಂಡಿದ್ದಾನೆ. ಆದ್ರೆ ಅವನು ಪವರ್ಫುಲ್ ಅಂತ ನಾನು ಹೇಳ್ತಿಲ್ಲ. ದೇವರು ನಮಗೆ ಆಯುಧಗಳನ್ನು ಕೊಟ್ಟಿದ್ದ, ಅದಕ್ಕೆ ದೇವರು ನಮಗೆ ಸರ್ವಾಯುಧಗಳನ್ನು ಕೊಟ್ಟಿದ್ದಾನೆ. ಆ ಆಯುಧಗಳನ್ನು ನಾವು ಧರಿಸಿಕೊಳ್ಳುವುದಾದರೆ ಈ ಸೇನೆಯನ್ನು ಎದುರಿಸಿ ನಿಲ್ಲುವುದಕ್ಕೆ ನಾವು ಶಕ್ತರಾಗ್ತೇವೆ. ಸೇನೆ ಇದೆ ಅಂತ ಹೇಳಿ ನಾವು ಬೀಳ್ತೀವಿ ಅಂತಲ್ಲ, ಆದರೆ ಸಿದ್ಧರಾಗಬೇಕು. ನಾವು ಯಾವುದಕ್ಕೆ ಸಿದ್ಧರಾಗಬೇಕು? ಯುದ್ಧಕ್ಕೆ ಸಿದ್ಧರಾಗಬೇಕು, ಹೋರಾಟಕ್ಕೆ ನಾವು ಸಿದ್ಧರಾಗಬೇಕು. ಆಮೇನ್. ಬೈಬಲ್ ನೋಡ್ರಿ ಎಷ್ಟು ಸ್ಪಷ್ಟವಾಗಿದೆ. ಇದನ್ನು ನಾವು ಕಲಿಬೇಕು ಪ್ರಿಯರೇ. ರೈಟ್? ಇವತ್ತು ಯಾಕೆ ಜನರು ಅವರವರ ಒಂದು ಬಂಧನಗಳಲ್ಲಿದ್ದಾರೆ ಅಂದ್ರೆ, ಯಾಕೆ ಸೈತಾನನವರನ್ನು ಮಂಕು ಮಾಡಿದ್ದಾನೆ. ಇವಾಗ ಆತ್ಮಗಳನ್ನ ಗೆಲ್ಲಬೇಕಂದ್ರೆ ನಾವು ಏನ್ ಮಾಡಬೇಕು? ಹೋರಾಡಬೇಕು. ನೀನು ನಾನು ಯಾರೋ ನಮಗಾಗಿ ಪ್ರಾರ್ಥನೆ ಮಾಡಿ ಆತ್ಮಿಕ ಹೋರಾಟ ಮಾಡಿದಕ್ಕೆ ನಾವು ಇವತ್ತು ರಕ್ಷಣೆ ಹೊಂದಿದ್ದೇವೆ. ಇವತ್ತೊಂದು ಕಡೆ ಸೈತಾನನು ವಿಶ್ವಾಸಿಗಳು ಬೀಳಬೇಕಂತಿದ್ದಾನೆ. ಇನ್ನೊಂದು ಪ್ರಯತ್ನ ಏನಂದ್ರೆ, ಅವಿಶ್ವಾಸಿಗಳು ದೇವರನ್ನು ನೋಡಬಾರ್ದು, ದೇವರನ್ನು ತಿಳ್ಕೊಳ್ಬಾರ್ದು, ಸುವಾರ್ತೆ ಬೆಳಕು ಪ್ರಕಾಶಿಸಬಾರ್ದು, ಅವರ ಮೂಢ ನಂಬಿಕೆಗಳಲ್ಲಿ ಇರಬೇಕು, ಅವರು ಬಂಧನದಲ್ಲಿರಬೇಕು, ಅವರು ಕತ್ತಲೆಯಲ್ಲಿರಬೇಕು, ಅವರು ಪಾಪದಲ್ಲಿರಬೇಕು ಅಂತ ಸೈತಾನನ ಇಷ್ಟ. ಯಾಕಂದ್ರೆ ಸೈತಾನನ್ ಮಾತ್ರ ಗ್ಯಾರಂಟಿ ನರಕಕ್ಕೆ ಹೋಗ್ತಾನೆ. ನರಕವನ್ನು ದೇವರು ಮನುಷ್ಯರಿಗಾಗಿ ಸೃಷ್ಟಿ ಮಾಡಲಿಲ್ಲ. ಮನುಷ್ಯರ ದೇವರು ನರಕವನ್ನು ಸೈತಾನನಿಗಾಗಿ, ಆತನು ದೂತರಿಗಾಗಿ ಮಾಡಿದ್ದು. ದೇವರ ಉದ್ದೇಶ ಮನುಷ್ಯನನ್ನು ಸೃಷ್ಟಿ ಮಾಡಿ ತನ್ನ ಸ್ವರೂಪದಲ್ಲಿ ಮನುಷ್ಯನು ತನ್ನ ಜೊತೆಗಿರಬೇಕೆಂಬುದಾಗಿ. ಸೊ ಸೈತಾನನಿಗೆ ಗೊತ್ತು, ದೇವರಿಗೆ ಮನುಷ್ಯರಂದ್ರೆ ಬಹಳ ಇಷ್ಟ. ನಾನಂತೂ ಡೈರೆಕ್ಟ್ ದೇವ್ರನ ಮೇಲೆ ದಾಳಿ ಮಾಡಕ್ ಆಗಲ್ಲ. ಸೈತಾನ್ ಹೇಳ್ತಾನೆ, ನಾನು ದೇವರ ವಿರುದ್ಧವಾಗಿ ದಾಳಿ ಮಾಡಕ್ಕೆ ಆಗಲ್ಲ, ನಾನು ಪೋಟಿನೇ ಮಾಡಕ್ಕಾಗಲ್ಲ. ಆದ್ರೆ ದೇವರಿಗೆ ಹೆಂಗೆ ನಾನು ನೋವು ಉಂಟು ಮಾಡ್ಬೋದು? ಈ ಮನುಷ್ಯರನ್ನ ದೇವರು ಪ್ರೀತಿ ಮಾಡ್ತಾನಲ್ಲ, ಇವರನ್ನು ನಾನು ಬಂಧನದಲ್ಲಿ ಇಟ್ಟುಕೊಂಡ್ರೆ, ಇವರು ದೇವರ ಕಡೆ ತೆಗೆದುಕೊಳ್ಳದೆ ಇದ್ರೆ ದೇವರ ಮನಸ್ಸಿಗೆ ನೋವಾಗುವಂಥದ್ದಾಗಿದೆ. ಅದಕ್ಕೆ ಅವನ ಆಸೆ ಏನು ಗೊತ್ತಾ? ನಾನಂತೂ ನರಕಕ್ಕೆ ಹೋಗ್ತಾ ಇದ್ದೀನಿ, ಆದರೆ ನನ್ನ ಜೊತೆಗೆ ದೇವರ ಸ್ವರೂಪದಲ್ಲಿ ಸೃಷ್ಟಿ ಮಾಡಲ್ಪಟ್ಟಿರುವ ಎಷ್ಟು ಜನರನ್ನಾದರೂ ನಾನು ತೆಗೆದುಕೊಂಡು ಹೋಗಬೇಕು. ನಮ್ದು ಎರಡು ತರ ಹೋರಾಟ. ಒಂದು, ನಮ್ಮ ವಿರುದ್ಧವಾಗಿ ಶೋಧನೆ ಬರುವಾಗ, ನಮ್ಮ ಮೇಲೆ ದಾಳಿ ನಡೆಯುವಾಗ ನಮ್ಮನ್ನು ನಾವು ಸಂರಕ್ಷಿಸಿಕೊಳ್ಳಬೇಕು, ಇದೊಂದು.
ಎರಡನೇ ಹೋರಾಟ ಏನು ಗೊತ್ತಾ? ಆ ವೈರಿ ಅವರನ್ನು ಹಿಡಿದಿರುವಂಥ ಆ ಆತ್ಮಗಳು ಜನರ ಅವರ ಮಧ್ಯದಲ್ಲಿ ಹೋಗಿ ಅವ್ರಿಗೆ ದೇವರ ವಾಕ್ಯ ಹೇಳಿ ಬೆಳಕಿನ ದಾಳಿ ಮಾಡಿ ಸುವಾರ್ತೆಯನ್ನು ಸಾರಿ ಆ ಸೈತಾನನ ಬಂಧನದಿಂದ ಅವ್ರಿಗೆ ಹೊರಗಡೆ ತರುವಂಥದ್ದು ಅದು ಪ್ರಾಮುಖ್ಯವಾಗಿರುವಂಥದ್ದಾಗಿದೆ ಪ್ರಿಯರ್. ದೇವರು ಪೌಲನಿಗೆ ಭೇಟಿಯಾದಾಗ ಪೌಲನಿಗೆ ಹೇಳದಂಥ ಸಂಗತಿ, ದಯವಿಟ್ಟು ಈ ವಚನವನ್ನು ನಾವು ನೋಡೋಣ ಪ್ರಿಯರೇ. ಅಪೊಸ್ತಲ ಕೃತ್ಯಗಳು 26ನೇ ಅಧ್ಯಾಯ 15ನೇ ವಚನದಿಂದ ಓದೋಣ. ಅಪೊಸ್ತಲ ಕೃತ್ಯಗಳು 26ನೇ ಅಧ್ಯಾಯ 16ನೇ ವಚನದಿಂದ ಓದೋಣ. ಇದು ಪೌಲನು, ಆತನು ಯೇಸುಸ್ವಾಮಿ ದರ್ಶನ ಆದಾಗ ಆತನು ಹೇಳ್ತಾ ಇದ್ದಾನೆ, ಆಗ ನಾನು ಕರ್ತನೇ, ಅವನು ಕುದುರೆ ಮೇಲೆ ಹೋಗ್ತಾ ಇದ್ದಾನೆ. ಅವನು ಕುದುರೆ ಮೇಲೆ ಹೋಗ್ತಾ ಇರುವಾಗ ಸ್ಟೆಫನನ್ನು ಸಾಯಿಸಿ ನೆಕ್ಸ್ಟ್ ಹೋಗುವ ಸ್ಟೆಫನ್ ಹೇಳ್ತಾನೆ, ಸ್ವಾಮಿ ಪಾಪ ಅವರ ಲೆಕ್ಕಕ್ಕೆ ಹಾಕಬೇಡ. ಅವನು ಕುದುರೆ ಮೇಲೆ ಹೋಗ್ತಾ ಇದ್ದಾನೆ. ಹೋಗ್ತಾ ಇರುವಾಗ ಯೇಸುಸ್ವಾಮಿಯ ದರ್ಶನ ಆಗ್ತದೆ, ಕುದುರೆಯಿಂದ ಕೆಳಗೆ ಬೀಳ್ತಾನೆ. ಅವಾಗ ಅವನು ಕೇಳ್ತಾನೆ, ಆಗ ನಾನು ಕರ್ತನೇ ನೀನು ಯಾರು ಅನ್ನಲು, ಕರ್ತನು ನೀನು ಹಿಂಸಿಸುವ ಯೇಸುವೆ ನಾನು, ನೀನು ಎದ್ದು ನಿಂತುಕೋ ಅಂತ ಹೇಳ್ತಾನೆ. ಯೇಸುಸ್ವಾಮಿ ಹೇಳ್ತಾನೆ, ನಾನು ಯಾರ? ನನ್ನ ಮಗನಾದ ಸ್ಟೀಫನ್ನ ಸಾಯಿಸಿದ್ಯಲ್ಲ, ನನ್ನ ಶರೀರ, ನನ್ನ ದೇಹ, ನನ್ನ ಮಕ್ಕಳು, ನನ್ನನ್ನು ಹಿಂಸಿಸುವ ಕ್ರಿಸ್ತನು ನಾನು ಆಗಿದ್ದೇನೆ, ಎದ್ದು ನಿಂತ್ಕೋ ಅಂತ ಹೇಳ್ತಾನೆ. ಮುಂದೆ ನೋಡ್ರಿ ಏನು ಹೇಳ್ತಾನೆ, ಕ್ವಿಕ್ಲಿ ವಿ ವಿಲ್ ಗೋ. ನಿನ್ನನ್ನು ನನ್ನ ಸೇವಕನನ್ನಾಗಿಯೂ ಸಾಕ್ಷಿಯಾಗಿಯೂ ನೇಮಿಸುವುದಕ್ಕೋಸ್ಕರ ನಿನಗೆ ಕಾಣಿಸಿಕೊಂಡೆನು. ಆಮೆನ್. ನಾನು ಈಗಲೂ ಮುಂದೆ ನಿನಗೆ ಕೊಡಲಿಕ್ಕಿರುವ ದರ್ಶನಗಳಲ್ಲಿಯೂ ನಿನಗೆ ಕಾಣಿಸಿಕೊಂಡದ್ದನ್ನು ಕುರಿತು ನೀನು ಸಾಕ್ಷಿಯಾಗಬೇಕು. ನಮ್ಮನ್ನು ಕೂಡ ದೇವರು ಆರಿಸ್ಕೊಂಡಿದ್ದಾನೆ. ಏನಕ್ಕೆ ಗೊತ್ತಾ? ಕ್ರಿಸ್ತನಿಗೆ ನಾವು ಸಾಕ್ಷಿಯಾಗಬೇಕೆಂಬುದಾಗಿ. ನೆಕ್ಸ್ಟ್ ನೋಡ್ರಿ ಏನಂತ ಹೇಳ್ತದೆ 17ನೇ ವಚನ, ನಾನು ನಿನ್ನನ್ನು ಇಸ್ರಾಯೇಲ್ ಜನರ ಕೈಯೊಳಗಿಂದ ಇಸ್ರಾಯೇಲ್ ಜನರ ಕೈ ಒಳಗಿಂದಲೂ ಅನ್ಯ ಜನರ ಕೈ ಒಳಗಿಂದಲೂ ಬಿಡಿಸುವೆನು. ನೆಕ್ಸ್ಟ್ ನೋಡ್ರಿ ಏನಂತ ಹೇಳ್ತದೆ, ಅವರು ಕತ್ತಲೆಯಿಂದ ಬೆಳಕಿಗೂ, ಎಲ್ಲರೂ ಹೇಳ್ರಿ ಅವರು, ಎಲ್ಲರೂ ಜೋರಾಗಿ ಹೇಳ್ರಿ ಅವರು. ಎಲ್ಲಿಂದ ಎಲ್ಲಿಗೆ? ಕತ್ತಲೆಯಿಂದ ಬೆಳಕಿಗೆ. ಇವತ್ತು ಜನ ನಾವು ನೋಡುವಾಗ ಪ್ರಿಯರೇ ಕತ್ತಲಲ್ಲಿದ್ದಾರೆ. ನೀನು ನಾನು ಯೇಸುವಿನ ಬೆಳಕಿನಲ್ಲಿದ್ದೇವೆ. ಯೇಸು ಲೋಕಕ್ಕೆ ಬೆಳಕಾಗಿದ್ದಾನೆ. ಯೇಸು ಹೇಳ್ದ ನಾನೇ ಬೆಳಕು ಎಂಬುದಾಗಿ. ನಾನು ನೀನು ಸುವಾರ್ತೆ ಕೇಳಿ ಇವತ್ತು ಬೆಳಕಿನಲ್ಲಿದ್ದೇವೆ. ನಮ್ಮ ಬೆಳಕಿನಲ್ಲಿ ನಮಗೆಲ್ಲ ಕಾಣಿಸ್ತಾ ಇದೆ, ಕಣ್ಣು ಕಾಣ್ತಾ ಇದೆ. ಇದು ತಪ್ಪು, ಇದು ಸರಿ ಅಂತ ಹೇಳಿ ತಪ್ಪಿನ ವಿಷಯವನ್ನು ಬಿಟ್ಟು ನಾವು ದೇವರ ಕಡೆ, ಬೆಳಕಿನ ಕಡೆ ನಾವು ತಿರುಗಿಕೊಂಡಿದ್ದೇವೆ. ಆದರೆ ನಮ್ಮಂತೆ ಅನೇಕರು ಇವತ್ತು ಇನ್ನೂ ಕತ್ತಲೆಯಲ್ಲಿದ್ದಾರೆ. ಆ ದೇವರ ಆಸೆ ಏನಂದ್ರೆ ಅವರು ಕತ್ತಲೆಯಿಂದ ಬೆಳಕಿಗೂ, ಸೈತಾನನ ಅಧಿಕಾರದಿಂದ ದೇವರ ಕಡೆಗೂ ತಿರುಗಿಕೊಂಡು ನನ್ನಲ್ಲಿ ನಂಬಿಕೆ ಇಡುವುದರಿಂದ ಪಾಪ ಪರಿಹಾರವನ್ನು, ಪವಿತ್ರರಾದವರಲ್ಲಿ ಹಕ್ಕನ್ನು ಹೊಂದುವಂತೆ ಅವರ ಕಣ್ಣುಗಳನ್ನು ತೆರೆಯಬೇಕೆಂದು ಅವರ ಬಳಿಗೆ ನಾನು ನಿನ್ನನ್ನು ಕಳುಹಿಸುತ್ತಿದ್ದೇನೆ ಅಂದನು. ಇದು ಬರೀ ಪೌಲನಿಗೆ ಕೊಟ್ಟಿರುವಂತ ಜವಾಬ್ದಾರಿ ಅಲ್ಲ, ಪ್ರತಿಯೊಂದು ಸಭೆಗೆ ದೇವರು ಕೊಟ್ಟಿರುವಂತ ಜವಾಬ್ದಾರಿಯಾಗಿದೆ ಪ್ರಿಯರೇ. ದೇವರು ನಮ್ಮನ್ನೇನು ಮಾಡಿದ್ದಾನೆ? ನಾವು ಒಂದಾನೊಂದು ಕಾಲದಲ್ಲಿ ಅಂಧಕಾರದಲ್ಲಿದ್ವಿ, ಕತ್ತಲೆಯಲ್ಲಿದ್ವಿ, ಮೂಢನಂಬಿಕೆಗಳಲ್ಲಿದ್ವಿ, ಸಜೀವವಾದ ದೇವರನ್ನು ಅರಿಯದೇ ಇದ್ವಿ. ನಮ್ಮ ಒಂದು ಇದರಲ್ಲಿರುವಾಗ ದೇವರಿಗೆ ಸ್ತೋತ್ರ, ಯೇಸು ಬಂದನು, ಸುವಾರ್ತೆ ಬೆಳಕು ನಮ್ಮಲ್ಲಿ ಪ್ರಕಾಶಿಸಿತು, ನಮ್ಮ ಕಣ್ಣುಗಳು ತೆರೆಯಲ್ಪಟ್ಟವು, ನಾವು ಕತ್ತಲೆಯಿಂದ ಬೆಳಕಿಗೆ ನಾವು ಬಂದೆವು. ನಾವು ಸೈತಾನನಿಂದ ದೇವರ ಕಡೆ ನಾವು ಇವತ್ತು ತಿರುಗಿಕೊಂಡಿದ್ದೇವೆ. ಇವತ್ತು ಸಭೆಯಲ್ಲಿ ಸ್ವಾತಂತ್ರ್ಯವಾಗಿ ದೇವರನ್ನು ನಾವು ಆರಾಧಿಸ್ತಾ ಇದ್ದೇವೆ. ಹಲ್ಲೆಲೂಯ. ಇದನ್ನೇ ನಾವು ರಕ್ಷಣೆ ಅಂತ ಹೇಳ್ತೇವೆ. ಆದರೆ ಹೊರಗಡೆ ನೋಡಿ, ನಿಮ್ಮೂರಲ್ಲಿ ನೋಡಿ, ನಿಮ್ಮ ಪಕ್ಕದಲ್ಲಿರುವ ಮನೆಗಳನ್ನು ನೋಡ್ರಿ, ನಿಮ್ಮ ಓಣಿಯಲ್ಲಿ ನೋಡ್ರಿ, ಬಳ್ಳಾರಿ ನಗರದಲ್ಲಿ ನೋಡ್ರಿ, ಕರ್ನಾಟಕದಲ್ಲಿ ನೋಡ್ರಿ, ಸಾವಿರಾರು ಜನರು, ಕೋಟಿ ಜನರು ಇನ್ನ ಎಲ್ಲಿದ್ದಾರೆ? ಕತ್ತಲಲ್ಲಿದ್ದಾರೆ, ಸೈತಾನನ ಬಂಧನದಲ್ಲಿದ್ದಾರೆ. ಅವರ ಕಣ್ಣು ಇನ್ನು ಮುಸುಕು ಹಾಕಲ್ಪಟ್ಟಿದೆ. ಇದನ್ನೇ ಮಿಷನ್ಸ್ ಅಂತ ನಾವು ಹೇಳೋದು. ಇದನ್ನೇ ನಾವು ಮಿಷನ್ಸ್ ಅಂತ ಹೇಳೋದು. ಮಿಷನ್ ಸಿಂಧೂರ್ ಹೆಸರು ಕೇಳಿರಾ? ಕೇಳಿದ್ರೆ ಹೇಳ್ರಿ ಗಟ್ಟಿಗೆ. ಮಿಷನ್ ಸಿಂಧೂರ್ ಏನದು?
ಭಾರತ ಸೈನ್ಯ ವೈರಿಯ ಪಾಳ್ಯಕ್ಕೆ ಹೋಗಿ ನುಗ್ಗಿ ಅಲ್ಲಿ ಓಡಿದು ಬರುವಂಥದ್ದು. ದೇವರು ಸಭೆಗೆ ಮಿಷನ್ ಅನ್ನು ಕೊಟ್ಟಿದ್ದಾನೆ. ನೀವು ರಕ್ಷಣೆ ಹೊಂದಿದ್ದೀರಿ, ನೀವು ಒಂದಾನೊಂದು ಕಾಲದಲ್ಲಿ ಸೈತಾನನ ಕುತಂತ್ರಗಳಿಗೆ ತುತ್ತಾಗಿದ್ರಿ, ಆದ್ರೆ ಇವತ್ತು ನೀವು ನನ್ನ ಬಳಿಗೆ ಬಂದಿದ್ದೀರಿ. ಬಲಗೊಳ್ಳಿರಿ, ಆಯುಧಗಳನ್ನು ತೆಗೆದುಕೊಳ್ಳ್ರಿ. ನೀವಿವಾಗ ಏನು ಮಾಡಬೇಕು? ನೀವು ಸೈತಾನನ ರಾಜ್ಯಕ್ಕೆ ಹೋಗಬೇಕು. ನಿಮ್ಮಂತೆ ಜನರು ಕುರುಡುತನದಲ್ಲಿದ್ದಾರೆ, ಆತ್ಮಿಕ ಕುರುಡುತನದಲ್ಲಿ. ನಿಮ್ಮಂತೆ ಜನರು ಅವರು ಸೈತಾನನ ಬಂಧನದಲ್ಲಿದ್ದಾರೆ, ನಿಮ್ಮಂತೆ ಜನರು ಅವರು ಅಂಧಕಾರದಲ್ಲಿದ್ದಾರೆ. ಆದರೆ ನೀವು ಹೋಗಬೇಕು, ಅವರನ್ನು ಅಂಧಕಾರದ ದೊರೆತನದಿಂದ ಸುವಾರ್ತೆಯ ಮುಖಾಂತರ, ಪ್ರಾರ್ಥನೆಯ ಮುಖಾಂತರ ವೈರಿಯ ವಿರುದ್ಧವಾಗಿ ಈ ಆತ್ಮಗಳಿಗಾಗಿ ಹೋರಾಡಿ ಈ ಆತ್ಮಗಳನ್ನು ಬೆಳಕಿನ ರಾಜ್ಯಕ್ಕೆ ತರುವಂಥದ್ದು ನಿಮ್ಮ ಜವಾಬ್ದಾರಿ ಅಂತ ಕರ್ತನು ನಮಗೆ ಹೇಳುವಾತನಾಗಿದ್ದಾನೆ. ಸಭೆಯಾಗಿ ನಾವಿರುವುದೇ ಇದಕ್ಕಾಗಿ. ಎಲ್ಲರೂ ಹೇಳ್ರಿ, ನಾವಿರುವುದೇ ಇದಕ್ಕಾಗಿ. ಬರೀ ನಾನು ರಕ್ಷಣೆ ಹೊಂದಿದ್ದೀನಿ, ನನ್ನ ಕಣ್ಣುಗಳು ತೆರೆದವೆ, ಅಬ್ಬಾಬಾಬಾ, ಬರೀ ನಾನು ಸಾಕ್ಷಿ ಮಾತ್ರ ಸ್ತೋತ್ರ ಹೇಳೋದಲ್ಲ. ದೇವ್ರ ಸ್ತೋತ್ರ ಸಾಕ್ಷಿಗಾಗಿ, ಆದರೆ ಸಾಕ್ಷಿಯನ್ನು ನಾವು ಬೇರೆಯವ್ರಿಗೆ ಹೇಳಬೇಕು, ಸುವಾರ್ತೆಯನ್ನು ನಾವು ಬೇರೆಯವ್ರಿಗೆ ಹೇಳಬೇಕು. ಅಂಧಕಾರದಲ್ಲಿರುವವರು ಬೆಳಕಿಗೆ ಬರಬೇಕು. ಆ ಕೊನೆಯ ಆತ್ಮ ರಕ್ಷಿಸಲ್ಪಡುವವರೆಗೂ ನಾವು ಸಮಾಧಾನವಾಗಿ ಇರಬಾರದು. ಯೇಸುಸ್ವಾಮಿ ಬಂದಿದ್ದೇ ಆ ಉದ್ದೇಶಕ್ಕಾಗಿ. ಯೇಸುಸ್ವಾಮಿ ಪ್ರಾಣ ಕೊಟ್ಟಿದ್ದೇ ಆ ಉದ್ದೇಶಕ್ಕಾಗಿ. ಯೇಸುಸ್ವಾಮಿ ರಕ್ತ ಸುರಿಸಿದ್ದೇ ಆ ಉದ್ದೇಶಕ್ಕಾಗಿ. ಯೇಸುಸ್ವಾಮಿ ಶಿಲ್ಬೆಗೆ ಹೋಗಿದ್ದೇ ಆ ಉದ್ದೇಶಕ್ಕಾಗಿ. ಆತನ ಏನು ಮಾಡಬೇಕು ಎಲ್ಲ ಮಾಡಿ ಮುಗಿಸಿದ್ದಾನೆ. ಇವತ್ತು ಆತನ ಜವಾಬ್ದಾರಿಯನ್ನು ಹೊತ್ತುಕೊಂಡು ನಮಗೆ ಒಪ್ಪಿಸಿಕೊಟ್ಟಿರುವ ಜವಾಬ್ದಾರಿಯನ್ನು ನಿರ್ವಹಿಸುವಂಥದ್ದು ಅದು ಇವತ್ತು ನಮ್ಮ ಜವಾಬ್ದಾರಿಯಾಗಿದೆ. ಆತ್ಮಗಳನ್ನು ಗೆಲ್ಲುವುದು ಹೋರಾಟ. ನೀನು ಹೋಗಿ ಅವನು ಇಟ್ಕೊಂಡಾನೆ, ಎಲ್ಲರೂ ನಂಗೆ ಇಟ್ಕೊಂಡಾನೆ, ಇವ್ರನ್ನ ನಾನು ಬಿಡಲ್ಲ, ಇವ್ರನ್ನ ನಾನು ಕುರುಡು ಮಾಡಿದ್ದೇನೆ, ಇವರನ್ನು ನಾನು ಮೋಸ ಮಾಡಿದ್ದೇನೆ, ಇವ್ರನ್ನ ನಾನು ವಂಚನೆ ಮಾಡಿದ್ದೇನೆ, ಇವರನ್ನು ನನ್ನ ಬಂಧನದಲ್ಲಿ ನಾನು ಇಟ್ಟುಕೊಂಡಿದ್ದೇನೆ. ನೀವು ಹೋಗ್ಬಿಟ್ರೆ ಕೊಡು ಕೊಡು ಅಂದ್ರೆ ಬಿಡ್ತಾನ? ಸೈತಾನನ ಹೆಂಗಂದ್ರೆ ಫರೋನ್ ಇದ್ದಂಗೆ. ಸೈತಾನ ಹತ್ರ ಹೋಗಿ ನನಗೆ ಆತ್ಮಗಳು ಬೇಕಂಗ ಅಂದ್ರೆ ತಗೊಂಡೋಗು, ಕೊಡಲ್ಲ. ಫರೋನ್ ಹತ್ರ ಮೋಶೆ ಆರೋನರು ಹೋದ್ರು. ದೇವರು ಹೇಳ್ದ, ಹೋಗು, ನೀನು ಬಿಡಿಸ್ಬೇಕು, ಇಸ್ರಾಯೇಲರನ್ನು ಬಂಧನದಲ್ಲಿದ್ದಾರೆ, ಹೋಗ್ತಾರೆ, ದೇವ ಜನರನ್ನು ಬಿಡು, ಇಸ್ರಾಯೇಲರನ್ನು ಬಿಡು. ನೀನು ಹೇಳ್ಬಿಟ್ಟು ನಾನು ಬಿಡ್ಬೇಕೇನ? ಬಿಟ್ನಾ? ಬಿಟ್ಟಿಲ್ಲ, ಬಿಟ್ಟಿಲ್ಲ, ಬಹಳ ಸತಾಯಿಸ್ದ ಅವನು. ಅಲ್ಲಿ ದೇವರ ಒಂದು ಬಲವಾದ ಕಾರ್ಯ ಆಗಬೇಕಾಯ್ತು. ಎಷ್ಟೋ ಸರಿ ಹೋದ್ರು ಅವರು. ಒಂದು ಅದ್ಭುತ ಮಾಡ್ದ, ಅಂದ, ಇನ್ನೊಂದು ಅಂದ, ಬಿಡಲ್ಲ ಅಂತ ಅಂದ, ಬಿಡಲ್ಲ ಅಂತಂದ. ಎಷ್ಟೋ ಹೊಡೆದು 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 ಲಾಸ್ಟಲ್ಲಿ ಅವನು ಹೋಗ್ರಪ್ಪ ಅಂತಂದ. ಹೋದ್ಮೇಲೆ ಕೂಡ ಬೆನ್ನಟ್ಟಿದ. ಅಲ್ಲ, ಆ ಫರೋನನ್ನು ನೋಡುವಾಗ ಸೈತಾನನ ಬುದ್ಧಿ ಎಂಥದ್ದೆಂಬುದಾಗಿ ನಮಗೆ ಅರ್ಥವಾಗಬೇಕು. ಬಿಟ್ಟಂಗೆ ಬಿಡ್ತಾನೆ, ಅದ್ರ ಹಿಂದೆ ಬರ್ತಾನೆ. ಪಕ್ಕದಲ್ಲಿರೋರ್ಗೆ ಹೇಳ್ರಿ, ನಮಗೊಬ್ಬ ವೈರಿ ಇದ್ದಾನೆ, ನಾವು ಹೋರಾಟದಲ್ಲಿದ್ದೇವೆ, ಈ ಹೋರಾಟ ನಿಜವಾದದ್ದು, ಇದಕ್ಕೆ ನಾವು ಸಿದ್ಧರಾಗಬೇಕು, ನಾವು ಬಲ ಹೊಂದಬೇಕು, ಆತ್ಮಿಕ ಆಯುಧ ಒತ್ಕೊಳ್ಬೇಕು, ನಾವು ಆ ಸೈತಾನನ ಎದುರಿಸಬೇಕು, ನಾವು ಜಯಿಸಬೇಕು, ನಾವು ನಿಲ್ಲಬೇಕು. ಹೇಳ್ರಿ, ತಣ್ಣಗಿದ್ರೆ ಆಗಲ್ಲ. ಒಂದು ಕಡೆ ಸಭೆ ಕುಟುಂಬ, ಇನ್ನೊಂದು ಕಡೆ ಸಭೆ ತನ್ನ ಸೈನ್ಯ. ಹಲ್ಲೆಲೂಯಾ. ಒಂದು ಕಡೆ ದೇವರು ನಮ್ಮನ್ನು ಆಧರಿಸ್ತಾನೆ. ಸ್ಟಾರ್ಟಿಂಗ್ನಲ್ಲಿ ಜೀವಮಾನೆಲ್ಲ ಆಧರಿಸ್ಕೊಳ್ಳೋ ಜವಾಬ್ದಾರಿ ತಗೋಬೇಕು, ಆಯುಧ ತಗೋಬೇಕು, ಟ್ರೈನಿಂಗ್ ತಗೋಬೇಕು, ಆಯುಧ ಉಪಯೋಗಿಸೋದು ಕಲಿಬೇಕು, ಹೋಗ್ಬೇಕು ವೈರಿಯ ವಿರುದ್ಧವಾಗಿ. ಯೇಸುಸ್ವಾಮಿ ಎಂಥ ಸಭೆಯನ್ನು ಯೋಚನೆ ಮಾಡ್ತಾನೆ ಹೇಳ್ದ, ನಾನು ನನ್ನ ಸಭೆಯನ್ನು ಕಟ್ಟುತ್ತೇನೆ. ಹೆಂಗ್ ಕಟ್ತಾನೆ? ವಾಕ್ಯದಿಂದ ಕಟ್ಟುತ್ತಾನೆ. ಹೆಂಗ್ ಕಟ್ತೇನೆ? ಪವಿತ್ರಾತ್ಮನಿಂದ ಕಟ್ಟುತ್ತೇನೆ. ಹೆಂಗೆ ಕಟ್ಟುತ್ತೇನೆ? ಅಭಿಷೇಕದಿಂದ ನಾನು ಕಟ್ಟುತ್ತೇನೆ. ನಾನು ನನ್ನ ಸಭೆಯನ್ನು ಕಟ್ಟುತ್ತೇನೆ. ಏನಾಗ್ತದೆ ಸಭೆಯನ್ನು ಕಟ್ಟಿದ ಮೇಲೆ? ಪಾತಾಳದ ದ್ವಾರಗಳು ಸಭೆಯ ವಿರುದ್ಧವಾಗಿ ನಿಲ್ಲುವುದಿಲ್ಲ.
ಅಂದ್ರೆ ಅರ್ಥ ಏನು? ಈ ಸಭೆಯನ್ನು ಸ್ಟ್ರಾಂಗ್ ಮಾಡ್ತೀನಿ, ಈ ಸಭೆಯನ್ನು ನಾನು ಕಟ್ಟುತ್ತೇನೆ, ಸಭೆಗೆ ನಾನು ಅಭಿಷೇಕ ಕೊಡ್ತೇನೆ, ಸಭೆಗೆ ನಾನು ಆಯುಧಗಳನ್ನು ಕೊಡ್ತೇನೆ, ಇವರನ್ನು ನಾನು ಬಲಪಡಿಸ್ತೇನೆ. ಇವ್ರೇನು ಮಾಡಬೇಕು? ಇವರು ಪಾತಾಳದ ದ್ವಾರಕ್ಕೆ ಹೋಗ್ಬೇಕಂತೆ. ಅಲ್ಲಿ ಹೋಗಿ ಏನ್ ಹೇಳ್ತಾ, ಅಲ್ಲಿ ಸೈತಾನ್ ಬಂದಿಗಳನ್ನ ಇಟ್ಕೊಂಡಿದ್ದಾನೆ, ಹೋಗಿ ಅವನ ಮೇಲೆ ದಾಳಿ ಮಾಡಬೇಕು. ದಾಳಿ ಮಾಡಿ ಅವನ ಕೈಯಲ್ಲಿ ಇರುವಂತ ಆ ಆತ್ಮಿಕ ಕುರುಡತನವನ್ನು ಬಿಡಿಸಿ ಅಂಧಕಾರದ ದೊರೆತನದಿಂದ ಬೆಳಕಿನ ಕಡೆಗೆ ಅವರನ್ನು ನಡೆಸಬೇಕು. ಇದು ನಮಗಿರುವಂತ ಜವಾಬ್ದಾರಿ. ಎಷ್ಟು ಜನ ಈ ಜವಾಬ್ದಾರಿ ತೆಗೆದುಕೊಳ್ಳಿಕ್ಕೆ ರೆಡಿ ಇದ್ದೀರಿ? ಆಮೇನ್. ಅದಕ್ಕೇನ್ ಮಾಡಬೇಕು? ನೀವು ಟುಸ್ ಪಟಾಕಿಗಳಿದ್ರೆ ಆಗಲ್ಲ. ಬಲಗೊಳ್ಳಬೇಕು. ಎಲ್ಲರೂ ಹೇಳ್ರಿ, ಬಲಗೊಳ್ಳಬೇಕು, ಬಲಗೊಳ್ಳಬೇಕು. ಹಾಡಾಡ್ತೇವಲ್ಲ, ಯುದ್ಧ ವೀರನೇ ಆತನು ಯುದ್ಧ ವೀರನು, ನಮ್ಮನ್ನು ಕೂಡ ಯುದ್ಧ ವೀರರಾಗಿ ಆತನು ಮಾಡುವ ಆತನಾಗಿದ್ದಾನೆ. ಆತನ ಜೊತೆ ಕೈ ಸೇರಿಸ್ಬೇಕು ನಾವು. ಅದಕ್ಕೆ ಮಿಷನ್ಸ್ ಅಂತ ಹೇಳೋದಾದ್ರೆ ಅದು ಯುದ್ಧ. ಅದು ಸೈತಾನನ ಒಂದು ರಾಜ್ಯದಲ್ಲಿ ಹೋಗಿ ಆತ್ಮಗಳನ್ನ ತಗೊಂಡು ದೇವರ ರಾಜ್ಯಕ್ಕೆ ಪವಿತ್ರಾತ್ಮನ ಮುಖಾಂತರ ಯೇಸುವಿನ ಅಧಿಕಾರದಲ್ಲಿ ತರುವಂಥದ್ದು. ಹೋರಾಟ ಇಲ್ದಂಗೆ ಸೈತಾನನು ಬಿಡುವುದಿಲ್ಲ. ಆಮೆನ್. ಮುಂದೆ ನೋಡ್ರೆ ಏನಂತ ಹೇಳ್ತದೆ, ಇದು ನಮ್ಮ ಉದ್ದೇಶ. ಎಫೆಸ 6ನೇ ಅಧ್ಯಾಯ ಮತ್ತೆ ಬರೋಣ. ಸೊ ನಮಗೆ ಎರಡು, ಒಂದು ನಮ್ಮನ್ನು ಬರೀ ಸಂರಕ್ಷಿಸುವುದೊಂದೇ ನಮ್ಮ ಕೆಲಸ ಅಲ್ಲ, ರೈಟ್? ನಾವು ಹೋಗಬೇಕು, ಅಲ್ಲಿಂದ ಜನರನ್ನು ನಾವು ಬಿಡಿಸ್ಬೇಕು. ಅದನ್ನೇ ಆತ್ಮಗಳನ್ನು ಗೆದ್ದುಕೊಳ್ಳುವುದು ಅಂತ ಹೇಳೋದು. ಎಷ್ಟು ಜನ ಹೇಳ್ತಾರೆ ನಾವು ಆತ್ಮಗಳನ್ನು ಗೆದ್ದುಕೊಳ್ಬೇಕೆಂಬುದಾಗಿ? ಯುದ್ಧ ಮಾಡಬೇಕು, ಗೆದ್ದುಕೊಳ್ಳಬೇಕು. ಆಮೇನ್. ಓಕೆ, ನಮ್ಮ ಹೋರಾಟ ಆಗಿರುವಂಥದ್ದಾಗಿದೆ. ನೆಕ್ಸ್ಟ್ ನೋಡ್ರಿ, ಆದದರಿಂದ. ಎಲ್ಲರೂ ಹೇಳ್ರಿ ಆದದರಿಂದ. ಜೋರಾಗಿ ಹೇಳ್ರಿ ಆದದರಿಂದ. ಹಿಂದೆ ಇರೋರು ಹೇಳ್ರಿ ಆದದರಿಂದ. ಏನ್ ಮಾಡ್ಬೇಕಂತೆ? ಟೈಮ್ ಇದ್ರೆ ಬನ್ರಿ, ಆರಾಮಾಗಿ ಕುಂದ್ರಿ, ಮೊಬೈಲ್ನಾಗ ಆಟ ಆಡ್ಕೊಂಡಿರ್ರಿ, ಯೂಟ್ಯೂಬ್ಗಳು ನೋಡ್ಕೊಂಡಿರ್ರಿ, ರೀಲ್ಗಳು ನೋಡ್ಕೊಂಡಿರ್ರಿ, ಇಷ್ಟ ಬಂದಂಗೆ ಬದುಕ್ರಿ, ಆಯ್ತಾ? ಇಲ್ಲ, ಆದದರಿಂದ ಕಠಿಣ ಯುದ್ಧವು ನಡೆಯುವ ದಿವಸದಲ್ಲಿ. ಆಮೇನ್. ಯುದ್ಧದ ಸಮಯದಲ್ಲಿ ವೈರಿಗಳು ಸೈನಿಕರು ಹಿಂಗ ರೀಲ್ಗಳು ನೋಡ್ಕೊಂಡು ಕುಂತಿರ್ತಾರ. ఏమ్మా బాగున్నావా, ఏం చేస్తున్నావు ఈరోజు వంట? ಕಠಿಣ ಯುದ್ಧ ನಡೆಯುವ ಸಮಯದಲ್ಲಿ ಅವು ಯಾವ ಲೆಕ್ಕಕ್ಕೆ ಬರಲ್ಲ. ಇದೇ ಡ್ರೆಸ್ ಹಾಕೊಂಡಕ್ಕಂಡು ಸಾಕಾಗಿತ್ತು, ಬೇರೆದು ಹೋಗಿ ಏನಾನ ಹಾಕೊಳ್ಳ ಅಂತನ ಸೈನಿಕನ. ಅವನು ಯಾವಾಗ್ಲೂ ಯೂನಿಫಾರ್ಮ್ನಾಗ ಇರ್ತಾನೆ, ರೆಡ್ಡಿ ಇರ್ತಾನ ಅವನು. ಹಲಲುಯ್ಯ. ಯಾವಾಗ ಬಂದು ಕಕ್ಕಂಡು ತಿರುಗ್ತಿರ್ತಾನ ಅವನು. ಸೈನಿಕರ ಶಿಸ್ತು ಸಭೆಗೆ ಬರಬೇಕು, ಆವಾಗಲೇ ಆ ಯುದ್ಧದಲ್ಲಿ ಗೆಲ್ಲಲಿಕ್ಕೆ ಸಾಧ್ಯ. ಟೈಮ್ ఉంటే వస్తానులే బ్రదర్, ఆడ తిరుక్కుంటుంటాను, టైం పాస్ చేస్తా ఉంటాను. ಕಠಿಣ ಯುದ್ಧದ ನಡೆಯುವ ದಿವಸದಲ್ಲಿ ಆ ವೈರಿಗಳನ್ನು ಎದುರಿಸುವುದಕ್ಕೆ ಮಾಡಬೇಕಾದದ್ದೆಲ್ಲವನ್ನು ಮಾಡಿ, ಆಮೇನ್, ಮಾಡಿ ಜಯಶಾಲಿಗಳಾಗಿ ನಿಲ್ಲುವುದಕ್ಕೂ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವ ಆಯುಧಗಳನ್ನು ತೆಗೆದುಕೊಳ್ಳಿರಿ. ಏನ್ ತೆಗೆದುಕೊಳ್ಳುವ ಸಮಯ? ಸರ್ವ ಆಯುಧ. ಇದು ಮನುಷ್ಯರ ವಿರುದ್ಧವಾಗಿ. ಇವಾಗ ಹೋಗಿ ಕತ್ತಿ, ಅದು ಬಾಂಬು, ಇದು ಆತ್ಮಿಕ ಯುದ್ಧ. ಇದು ನಮ್ಮ ವೈರಿ ಆತ್ಮಿಕ, ಮನುಷ್ಯ ಅಲ್ಲ. ಇದು ಆತ್ಮಿಕ ಲೋಕದಲ್ಲಾಗುವಂಥದ್ದು. ಇದು ಬಾಂಬು, ಟ್ಯಾಂಕು, ಕತ್ತಿ, AK-47 ಇಂದ ಯುದ್ಧ ಮಾಡೋದಲ್ಲ. ನಮ್ಮ ಆಯುಧ, ನಮ್ಮ ವೈರಿ ಆತ್ಮಿಕವಾದವನು
ನಮ್ಮ ಯುದ್ಧ ಆತ್ಮಿಕ, ನಮ್ಮ ಆಯುಧಗಳು ಆತ್ಮಿಕ. ಎಲ್ಲರೂ ಹೇಳ್ರಿ, ನಮ್ಮ ವೈರಿ ಆತ್ಮಿಕ, ನಮ್ಮ ಯುದ್ಧ ಆತ್ಮಿಕ, ನಮ್ಮ ಆಯುಧಗಳು ಆತ್ಮಿಕ. ಮತ್ತೆ ಹೋಗಿ ಕತ್ತಿಗಿತ್ತಿ ತಗೊಂಡಿರಿ. ಇವಾಗ ಹೋಗಿ ಪಾಸ್ಟರ್ ಹೇಳಾರ ಆಯುಧಗಳನ್ನು ತಗೋಬೇಕ. ನಿನ್ನ ಆತ್ಮಿಕ ವೈರಿಯನ್ನು ಶಾರೀರಿಕ ಆಯುಧಗಳಿಂದ ಜಯಿಸ್ಲಿಕ್ಕೆ ಆಗಲ್ಲ. ಓಕೆ, ಮುಂದೆ ನೋಡ್ರಿ, ಆಯುಧಗಳು ಯಾವುದಂತೆ? ಸತ್ಯವೆಂಬ ನಡುಕಟ್ಟನ್ನು ಕಟ್ಟಿಕೊಂಡು. ಹಲ್ಲೆಲೂಯಾ. ನಡುವನ್ನ ಯಾವಾಗ ಕಟ್ಕೊಂತೀವಿ ನಾವು? ಏನನ್ನ ಕೆಲಸ ಮಾಡೋ ರೆಡಿ ಫಸ್ಟ್ ಕಟ್ಕೊಳ್ಳೋದೇ ಅದು. ಹೆಣ್ಮಕ್ಳು ನೋಡ್ರಿ ಏನು ಮಾಡ್ತಾರೆ, ಸೇರಿ ಸರ್ಗ ಗಿರ್ಗ ತಾಣ ಅಂದ್ರೆ ಅರ್ಥ ಏನೋ, ಒಣಕೆ ಒಬ್ಬವ ರೆಡಿ ಆದ್ಲ. ಏನಾಗ್ಲಿ, ಕೆಲಸ ಮಾಡುವಾಗ ಏನು ಮಾಡ್ತೀವಿ? ಬೆಲ್ಟ್ ಹಾಕಂತೀವಿ. ಯಾಕ? ಎಲ್ಲ ಬಿರ್ರಗಿಲ್ಲಿ ಕೂರ್ಬೇಕದು. ಆಮೇಲೆ ಯಾಕಂದ್ರೆ ಎಲ್ಲ ಆಯುಧಗಳನ್ನ ಹಿಡ್ಕೊಳ್ಳೋದು ಇದು, ಈ ಬೆಲ್ಟ್. ಆ ಕತ್ತಿನ ಇಲ್ಲೇ ಹಾಕಿರ್ತಾರ ಅವ್ರು, ಬೇರೆವೆಲ್ಲ ಇಲ್ಲೇ ಕುಂದ್ರೋದು. ಅದು ನೀನು ವಜ್ರ ಕವಚ ಹಾಕೊಂಡ್ರು ಅದು ಇಲ್ಲಿಗೆ ಬೆಲ್ಟ್ಗೆ ಅದು ಫಿಟ್ ಆಗೋದು. ಎಂತ ನಡುಕಟ್ಟು ಕಟ್ಕೊಳ್ಬೇಕು? ಸತ್ಯ. ಸತ್ಯ ಅಂದ್ರೆ ಏನು? ವಾಕ್ಯ ಅಲ್ಲ, ಅದೇ ಬಹಳ ಜನ ಅನ್ಕೊಳ್ಳೋದು. ವಾಕ್ಯ ಮುಂದೆ ಬರ್ತದೆ, ಆತ್ಮನ ಖಡ್ಗ. ಇಲ್ಲಿ ಬೇರೆ. ಸತ್ಯ ಅಂದ್ರೆ ಸತ್ಯತೆ, ಯಥಾರ್ಥತೆ. ಒಳಗೊಂದು ಹೊರಗೊಂದಲ್ಲ, ಅದು ಸತ್ಯ ಅಲ್ಲ. ನೀನು ಹೊರಗೆ ವಾಕ್ಯ ಹೇಳ್ಬೋದು, ನೀನು ಹೊರಗೆ ಕೈ ಎತ್ತೆತ್ತಿ ಆಡಾಡ್ಬೋದು, ಒಳಗೆ ಕಪಟನ ಇದ್ರೆ ನೀನು ಸತ್ಯದಲ್ಲಿ ಜೀವಿಸ್ತಾ ಇಲ್ಲ, ನಿನ್ನ ಜೀವಿತವೇ ಸುಳ್ಳು. ಸ್ವಲ್ಪ ಜನ ಮೋಸ ಮಾಡ್ತಾರೆ. ಪಾಸ್ಟರ್ ಹತ್ರ ಒಂದು ಕಡೆ, ಅಮ್ಮಂತಾಗ ಒಂತಾಗ ಅಪ್ಪ, ಆಮೇಲೆ ಆಟನೇ ಬೇರೆ. ಅದೇ ಸುಳ್ಳಿನ ನಡುಕಟ್ಟದು. ನಿನ್ನ ಜೀವಿತನೇ ಸುಳ್ಳಿನ ಮೇಲೆ ಕಟ್ಟಿಕೊಂಡಿದ್ದೀನಿ ನೀನು, ಅದು ನಿಲ್ಲೋದಿಲ್ಲ. ಅದು ಒಳಗೆ ಹೊರಗಡೆ ಯಥಾರ್ಥತೆ. ನೀನು ಮಾತು ಕೊಟ್ಟರೆ ಅದ್ರ ಮೇಲೆ ನಿಲ್ಲಬೇಕು, ಅದು ಸತ್ಯದ ನಡುಕಟ್ಟು. ಲೋಪಲ ఒకటి, ಬೈಟ್ ఒకటి, ವೀಲ್ ಮುಂದೆ ఒకటి, ಬೇರೊಲ್ದಾಗ ఒకటి. ಯಾಕಂದ್ರೆ ಪವಿತ್ರಾತ್ಮನು ಸತ್ಯದ ಆತ್ಮನು, ಸೈತಾನನು ಸುಳ್ಳಿನವನು. ನೀನು ಸುಳ್ಳು ನಿನ್ನ ಜೀವಿತದಲ್ಲಿ ಇಟ್ಕೊಂಡು ಅದೇ ವೈರಿ ವಿರುದ್ಧವಾಗಿ ಹೋರಾಡ್ತಿ ಅಂದ್ರೆ ಸಾಧ್ಯನೇ ಇಲ್ಲ ಜೀವಿತದಲ್ಲಿ. ನೀನು ಆಕ್ಚುಲಿ ಸೈತಾನಿಗೆ ಪಾರ್ಟ್ನರ್ ಆಗಿದ್ದಿ. ಸೈತಾನ್ ಹೇಳ್ತಾನೆ, ಏಯ್ ಊರ್ಕೊಂಡು ಬೈ, ನಾಲಾಗೆ ನೀವು ನಾವು ವಂಚಕಡು ಮೋಸಗಾರಡು ನನ್ನ ಹತ್ರ ಹೋರಾಡಕ್ಕೆ ಬಂದ್ಬಿಟ್ಟಾನೆ. ಫಸ್ಟ್ ಸತ್ಯದ ನಡುಕಟ್ಟು ಕಟ್ಕೋ ಅಂತ ನಾವು. ಭಾಳ ಜನ ಜೀವಿತದಲ್ಲಿ ಸಭೆಗೆ ಬರ್ತಾರೆ, ಇದು ಬರ್ತಾರೆ, ವಾಕ್ಯಗಳು ಕೇಳ್ತಾರೆ, ಸುಮ್ಮನೆ ಇದು ಮಾಡ್ತಾರೆ. ಒಳಗಡೆ ಜೀವಿತದಲ್ಲಿ ಸತ್ಯವಿಲ್ಲದೆ ಇರುವುದಾದರೆ ನೀವು ಯಾವ ವೈರಿಯ ಮುಂದೆ ನಿಲ್ಲಿಕ್ಕಾಗೋದಿಲ್ಲ. ಸತ್ಯದ ಆತ್ಮನು ನಿಮ್ಮ ಮುಖಾಂತರ ಕೆಲಸ ಮಾಡಲಿಕ್ಕೆ ಸಾಧ್ಯವಿಲ್ಲ. ಮ್ಯಾಚಿಂಗ್ ಆಗಬೇಕು. ಸಭೆ ಅಂದ್ರೆ ಆಟ ಅಲ್ಲ. ಈ ಆಧುನಿಕ ಜನರು ಅನ್ಕೊಂಡ್ರೆ, ಯವನಸ್ಥರಿಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಆಟ ಅಲ್ಲ ಸಭೆ. ಅಲ್ಲೋದೆ ಇಲ್ಲೋದೆ, ವಾಟ್ಸಪ್ ಮಾಡಿದೆ, ಅಲ್ಲಿ ಮೆಸೇಜ್ ಮಾಡಿದೆ, ಬಚ್ಚಿಟ್ಕೊಂಡು ಮಾಡಿದೆ, ಇದು ಮಾಡಿದೆ, ಗೊತ್ತಿಲ್ದಂಗೆ ಮಾಡಿದೆ, ಕಾಲೇಜ್ಗೆ ಹೋದೆ, ಯಾವನೋ ಭೇಟಿ ಆದೆ, ಏನೋ ಐ ಆಮ್ ಟೆಲ್ಲಿಂಗ್ ಯು, ದೇವ್ರನ್ನ ನಂಬಿದ್ರೆ ಅಲ್ಲೊಂದು ಇಲ್ಲೊಂದು ಕಾಲಿಲ್ಲ. ಹಂಗೆ ಮಜಾ ಮಾಡಬೇಕು, ಒಂದೇ ಸರಿ ಹೋಗ್ಬಿಡ್ರಿ, ಲೋಕದಾಗ ಹೋಗಿ ಮಜಾ ಮಾಡ್ರಿ, ಏನನ್ನ ಆಗ್ರಿ. ಬರೀ ಮಕ್ಕಳೊಂದೇ ಅಲ್ಲ, ಯವನಸ್ಥರು ಒಂದೇ ಅಲ್ಲ, ಎಲ್ಲರೂ ಅಷ್ಟೇ. ಸ್ವಲ್ಪ ಜನ ಕರಿಬೇಕು, ಚರ್ಚಕ್ಕೆ ಬಂದಿಲ್ಲ, ಚರ್ಚಕ್ಕೆ ಬಂದಿಲ್ಲ. ಹಲೋ, ಯುದ್ಧದಲ್ಲಿದ್ದೀವಿ ನಾವು. ನಿನಗೆ ನಿರೀಕ್ಷೆ ಇಲ್ಲ, ನೀನು ಬಲವಾಗಿ ಇಲ್ಲದೆ ಇದ್ರೆ. ನೀವು NCCಗೆ ಹೋಗ್ರಿ, ಅಲ್ಲಿ ಸೈನ್ಯಕ್ಕೆ ಹೋಗ್ರಿ, ಚಾಕ್ಲೇಟ್ ಕೊಟ್ಟು ತಿನ್ನಿಸ್ತಿರ್ತಾರ ನಿಮಗೆ? ಇವತ್ತು ನಾನು ಚಾಕ್ಲೇಟ್ ಕೊಡೋ ಸಂದೇಶ ಅಲ್ಲ. ಅಪ್ಪ ಆದರೆ ಚಾಕ್ಲೇಟ್ ಕೊಡ್ತಾನೆ, ಯುದ್ಧದ ಟ್ರೇನರ್ ಆದರೆ ಆಯುಧ ಕೊಡ್ತಾನೆ ಕೈಗೆ. ಕರೆಕ್ಟಾ? ಗಣ್ಣಿಟ್ಕೊಂಡು ಓಡಬೇಕು, ಎಕ್ಸಸೈಸ್. ಅವ ಸುಸ್ತಾಗ್ತವ, ಅವ ಹೌದು ಅವ್ನು ಬರ್ದ, ಹೌದು ಮಗನ ಮಗನ. ಯಾಕೆ ಹಂಗೆ ಮಾಡ್ತಾರವರು? ಪ್ರೀತಿ ಇಲ್ಲ ಅಂತಲ್ಲ, ದೇಶ ಪ್ರೀತಿ ಇದೆ. ನೀನು ದೇಶಕ್ಕಾಗಿ ಹೋರಾಡಬೇಕು. ನೀನು ಸೈನಿಕ, ನೀನು
ಕಠಿಣ ಯುದ್ಧ ಸಮಯದಲ್ಲಿ ಕಠಿಣವಾಗಿ ನಿಂತ್ಕೊಳ್ಳಬೇಕಂದ್ರೆ ಕಠಿಣ ತರಬೇತಿ ನೀನು ಹೊಂದಬೇಕು. ಇಲ್ಲಿ ಪೆನ್ಸಿಲು, ಚಾಕ್ಲೇಟು, ಬಳಪು ಅವೆಲ್ಲ ಕೆಲಸ ಮಾಡಲ್ಲ. ಇಲ್ಲಿ ನೀನು ಮನೆಗೆ ಹೋದಾಗ ಅವೆಲ್ಲ ಹೋಳಿಗೆ ಗಿಳಿಗೆ ತಿಂದು ಬಾ. ಯುದ್ಧಕ್ಕೆ ಹೋಗುವಾಗ ನಿನ್ನ ಮನೋಭಾವನೆ ಹೆಂಗಿರ್ಬೇಕು, ನಿನ್ನ ಯೋಚನೆ ಹೆಂಗಿರ್ಬೇಕು, ನಿನ್ನ ಗುರಿ ಹೆಂಗಿರ್ಬೇಕು, ನೀನು ಜೀವಿಸುವ ವಿಧಾನ ಹೆಂಗಿರ್ಬೇಕು. ಆಮೇನ್ ಹೇಳ್ರಿ. ಸಭೆ ದೇವರ ಸೈನ್ಯ. ಇಲ್ಲಿ ಸಭೆ ನಾವು ಯಾಕೆ ಇದನ್ನು ಮಾಡ್ತಾ ಇದ್ದೀವಿ ಅಂದರೆ ಸೈನಿಕರನ್ನ ಸಿದ್ಧ ಮಾಡ್ತಾ ಇದ್ದೇವೆ ಕಠಿಣ ಯುದ್ಧ ನಡೆಯುವಂಥ ಸಮಯದಲ್ಲಿ. ಆಮೇನ್. ಸತ್ಯವೆಂಬ ನಡುಕಟ್ಟನ್ನು ಕಟ್ಟಿಕೊಂಡು, ಅದಕ್ಕೆ ಸತ್ಯ ಅಂದರೆ ವಾಕ್ಯ ಅಲ್ಲ. ಅರ್ಥ ಆಯ್ತು ಇವಾಗ? ವಾಕ್ಯವು ಸತ್ಯನೇ, ಆದರೆ ಇಲ್ಲಿ ಸತ್ಯ ಅಂತ ಉಪಯೋಗಿಸಿರೋದು ವಾಕ್ಯವಲ್ಲ, ಅದು ಮುಂದೆ ಬರ್ತದೆ, ಆತ್ಮನ ಖಡ್ಗ. ಓಕೆ, ನೆಕ್ಸ್ಟ್. ಸತ್ಯವೆಂಬ ನಡುಕನ್ನು ಕಟ್ಟಿಕೊಂಡು ನೀತಿ ಎಂಬ ವಜ್ರ ಕವಚವನ್ನು ಧರಿಸಿಕೊಂಡು. ಆಮೆನ್. ನೆಕ್ಸ್ಟ್. ಸಮಾಧಾನದ ವಿಷಯವಾದ ಸುವಾರ್ತೆಯನ್ನು ತಿಳಿಸುವುದರಲ್ಲಿ ಸಿದ್ಧವಾದ ಮನಸ್ಸೆಂಬ ಕೆರಗಳನ್ನು ಮೆಟ್ಟಿಕೊಂಡು ನಿಲ್ಲಿರಿ. ಸುವಾರ್ತೆ ಸಾರುವುದರಲ್ಲಿ ಸಿದ್ಧ ಮನಸ್ಸಿರ್ಬೇಕಂತೆ. ఎవరికి ఎప్పుడు సువార్త చెప్పాలరా కాసుకొని ఉండాలంట. ಚಾನ್ಸ್ ಸಿಕ್ಕರೆ ಸುವಾರ್ತೆ ಹೇಳ್ಬೇಕು. ಸಿದ್ಧ ಮನಸ್ಸು. ನಾನು ಪ್ರಿಪೇರ್ ಆಗಿಲ್ಲ, ನಾನು ಪ್ರೇಯರ್ ಮಾಡಿಲ್ಲ, ನಾನು ಇವಾಗ ರೆಡಿ ಆಗಿಲ್ಲ, ನಾನು ಇವತ್ತು ಬೆಳಿಗ್ಗೆ ಪಾಪ ಮಾಡಿದ್ದೀನಿ, ಇವತ್ತು ರಾತ್ರಿ ನಾನು ಇದ್ದಿದ್ದೇನೆ. ಅಂದ್ರೆ ಅವ್ನು ಸಿದ್ಧ ಆಗಿಲ್ಲ. ಹೊರಗೆ ಹೋದ್ರೆ ಎಷ್ಟೋ ಆತ್ಮಗಳು ಸಿಗ್ತಾವೆ. ನೀವು ಕೆಲ್ಸಕ್ಕೆ ಹೋದ್ರೆ ನಿಮ್ಮ ಜೊತೆ ಕೆಲಸ ಮಾಡೋರು ಎಷ್ಟೋ ಜನಗಳಿದ್ದಾರೆ. ಯಾರು ಹೇಳ್ತಾರೋ ಅವ್ರಿಗೆ ಸುವಾರ್ತೆ. ನೀವು ಆಟೋ ಹತ್ಕೊಂಡು ಹೋಗ್ತೀರಿ, ಆಟೋದವ್ರಿಗೆ ಸುವಾರ್ತೆ ಯಾರು ಹೇಳ್ತಾರೆ? ಬಸ್ನಾಗ ಬಗ್ಲಿಗೆ ಯಾರೋ ಕುಂತಿರ್ತಾರೆ, ಅವ್ರು ಎಲ್ಲಿದ್ದಾರೆ? ಅಂಧಕಾರದಲ್ಲಿದ್ದಾರೆ. ಅವ್ರಿಗೆ ಸುವಾರ್ತೆ ಯಾರು ಹೇಳ್ತಾರೆ? ನೀವು ಕಾಯಿಪಲ್ಯ ಮಾರಕ್ಕೆ ಹೋಗ್ತೀರಿ, ವರ್ಷಾನ್ಗಟ್ಲೆ ನಿಮ್ಮ ಜೊತೆ ಕಾಯಿಪಲ್ಯ ಮಾರ್ದವ್ರು ಸುವಾರ್ತೆ ಯಾರು ಹೇಳ್ತಾರೆ? ನೀವು ಓದಕ್ಕೆ ಹೋಗ್ತಾ ಇದ್ದೀರಿ, ನಿಮ್ಮ ಜೊತೆಗೆ ನಿಮ್ಮ ಬೆಂಚಲ್ಲಿ, ನಿಮ್ಮ ಶಾಲೆಯಲ್ಲಿ, ನಿಮ್ಮ ಕಾಲೇಜಲ್ಲಿ ಇದ್ದಾರೆ, ಅವ್ರಿಗೆ ಸುವಾರ್ತೆ ಯಾರು ಹೇಳ್ತಾರೆ? ಹೆಂಗ್ ಬರ್ತಾರೋ ಅವ್ರು ಕತ್ಲಿಂದ ಬೆಳಕಿಗೆ? ಅವ್ರು ಹೆಂಗ್ ಬರ್ತಾರೆ ಸೈತಾನನ ಬಂಧನದಿಂದ ದೇವರ ಕಡೆ? ಅವ್ರಿಗಾಗಿ ಪ್ರಾರ್ಥನೆ ಮಾಡೋರು ಯಾರು? ಅವ್ರಿಗೆ ಸುವಾರ್ತೆ ತಲುಪಿಸುವವರು ಯಾರು? ಅದಕ್ಕೆ ಇಲ್ಲಿ ಸಮಾಧಾನದ ವಿಷಯವಾದ ಸುವಾರ್ತೆಯನ್ನು ತಿಳಿಸುವುದರಲ್ಲಿ, ಎಲ್ಲರೂ ಹೇಳ್ರಿ, ತಿಳಿಸುವುದರಲ್ಲಿ ಸಿದ್ಧವಾದ ಮನಸ್ಸು. ಎಲ್ಲರೂ ಹೇಳ್ರಿ, ಸಿದ್ಧವಾದ ಮನಸ್ಸು. ಹೆಂಗಿರ್ಬೇಕಂದ್ರೆ 3 ನಿಮಿಷದಲ್ಲಿ ಸುವಾರ್ತೆ ಹೇಳೋದು ನಾವು ಥಕ್ ಅಂತ ಇರ್ಬೇಕು. ಯಾವಾಗ ಚಾನ್ಸ್ ಸಿಗ್ತೋ ಗೊತ್ತಿಲ್ಲ. ಆಮೆನ್. ಎಷ್ಟು ಜನ ಬರೀ ಪ್ರಾರ್ಥನೆ ಅಲ್ಲ, ಸುವಾರ್ತೆ ಹೇಳಕ್ಕೆ ಸಿದ್ಧರಾಗಬೇಕು ನಾವು. ಸೈನ್ಯದ ಯೇಸುಸ್ವಾಮಿಯ ಸೈನ್ಯ ಗುಣಲಕ್ಷಣ ಏನಂದ್ರೆ ಸುವಾರ್ತೆ ಸಾರ್ಲಿಕ್ಕೆ ರೆಡಿ ಇರ್ತಾರವ್ರು. ಸುವಾರ್ತೆಯನ್ನು ತಿಳಿಸುವುದರಲ್ಲಿ ಸಿದ್ಧವಾದ ಮನಸ್ಸೆಂಬ ಕೆರಗಳನ್ನು ಮೆಟ್ಟಿಕೊಂಡು ನಿಲ್ಲಿರಿ. ನೆಕ್ಸ್ಟ್ ನೋಡ್ರಿ ಬೇಗ. ಮತ್ತು ನಂಬಿಕೆ ಎಂಬ ಗುರಾಣಿಯನ್ನು ಹಿಡಿದುಕೊಳ್ಳಿರಿ. ಎಲ್ಲರೂ ಆಕ್ಷನ್ ಮಾಡ್ರಿ. ನಂಬಿಕೆ ಎಂಬ ಗುರಾಣಿಯನ್ನು ಹಿಡಿದುಕೊಳ್ಳಿರಿ. ಏನಾಗ್ತದೆ ಅದರಿಂದ ನೀವು ಅವನು ನಿಮ್ಮ ವೈರಿ ಕೆಡುಕನ ಅಗ್ನಿ ಬಾಣಗಳನ್ನೆಲ್ಲ ಆರಿಸುವುದಕ್ಕೆ ಶಕ್ತರಾಗ್ತೀರಿ. ಅವನ್ ಗುರಿ ಇಟ್ಟು ಅಗ್ನಿ ಬಾಣಗಳು ಬಿಡ್ತಾನಂತ ನಿಮ್ಮ ವಿರುದ್ಧ. ನಿನಗೆ ನಂಬಿಕೆ ಗುರಾಣಿದ್ರೆ ಚಕ 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 ಎಷ್ಟೇ ಅಗ್ನಿ ಬಾಣಗಳು ಬಿಡಲಿ, ನೀನು ಅದನ್ನು ಆರಿಸ್ಬಿಡ್ತಿ. ಅದಕ್ಕೆ ವಿಶ್ವಾಸದಲ್ಲಿ ಬೆಳಿಬೇಕು. ವಾಕ್ಯ ಇಲ್ಲದೆ ನಂಬಿಕೆ ಬರಲ್ಲ. ಆಮೆನ್. ಓಕೆ, ನೆಕ್ಸ್ಟ್ ನೋಡ್ರಿ ಏನಂತ ಹೇಳ್ತದೆ 17ನೇ ವಚನ. ಇದಲ್ಲದೆ ರಕ್ಷಣೆ ಎಂಬ ಶಿರಸ್ತ್ರಾಣವನ್ನಿಟ್ಟುಕೊಂಡು ಪವಿತ್ರಾತ್ಮನು ಕೊಡುವ ದೇವರ ವಾಕ್ಯವೆಂಬ ಕತ್ತಿಯನ್ನು ಹಿಡೀರಿ. ಇಲ್ಲಿ ಬಂತು ವಾಕ್ಯ. ಪವಿತ್ರಾತ್ಮನು ಕೊಡುವ ದೇವರ ವಾಕ್ಯವೆಂಬ ಕತ್ತಿ ಅಂದ್ರೆ ಪವಿತ್ರಾತ್ಮನ ಅನ್ಯೋನ್ಯತೆಯಲ್ಲಿರಬೇಕು. ಪವಿತ್ರಾತ್ಮನ ಅನ್ಯೋನ್ಯತೆಯಲ್ಲಿರುವಾಗ ತಕ್ಕ ಸಮಯದಲ್ಲಿ ಹೆಂಗೆ ಸೈತಾನ್ನ ಹೆಂಗ ಹೊಡಿಬೇಕು ಅಂತ ವಾಕ್ಯ ಕೊಡ್ತಾನ ಆತನು.
ರೋಗ ಬಂದಾಗ ಸ್ವಸ್ಥತೆಯ ವಾಕ್ಯ ಕೊಡ್ತಾನೆ. ಹಲ್ಲೆಲೂಯಾ. ಅವಶ್ಯಕತೆ ಇರುವಾಗ ಒದಗಿಸುವಿಕೆಯ ವಾಕ್ಯ ಕೊಡ್ತಾನೆ ಆತನು. ಯಾವ ಟೈಮಲ್ಲಿ ಎಂಥ ವಾಕ್ಯ ಬೇಕೋ ಅಂಥ ವಾಕ್ಯವನ್ನು ಕೊಟ್ಟು ಅದನ್ನು ನೀನು ಉಪಯೋಗಿಸುವಾಗ ನೀನು ಜಯಿಸುವವನಾಗಿದ್ದಿ. ಅದಕ್ಕೆ ಪವಿತ್ರಾತ್ಮನ ಜೊತೆಗೆ ಸಹವಾಸದಲ್ಲಿರಬೇಕು. ಜೋರಾಗಿ ಒಂದ್ಸರಿ ಹಲ್ಲೆಲೂಯಾ, ಆಮೆನ್. ಸೈನಿಕರ ತರ ಹೇಳ್ಬೇಕು, ಹಲ್ಲೆಲೂಯಾ. ಮುಂದೆ ನೋಡ್ರಿ, ನೀವು ಪವಿತ್ರಾತ್ಮ ಪ್ರೇರಿತರಾಗಿ. ಏನ್ ಪ್ರೇರಿತರಾಗಿ? ಪವಿತ್ರಾತ್ಮನಿಲ್ಲದೆ ನಾವು ಏನ್ ಮಾಡೋಕ್ಕಾಗಲ್ಲ. ಪವಿತ್ರಾತ್ಮ ಪ್ರೇರಿತರಾಗಿ ಎಲ್ಲಾ ಸಮಯಗಳಲ್ಲಿ. ಯಾವ ಸಮಯಗಳಲ್ಲಿ ಅಂದ್ರೆ ಯಾವಾಗ? ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ, ಸಂಜೆ, ಮಲಗುವಾಗ, ಏಳುವಾಗ, ಹೋಗುವಾಗ, ಬರುವಾಗ, ಎಲ್ಲಾ ಸಮಯಗಳಲ್ಲಿ ಸಕಲ ವಿಧವಾದ, ಒಂದು ವಿಧವಾದ ಅಲ್ಲ, ಸಕಲ ವಿಧವಾದ ಪ್ರಾರ್ಥನೆಯಿಂದಲೂ ವಿಜ್ಞಾಪನೆಯಿಂದಲೂ ದೇವರನ್ನು ಪ್ರಾರ್ಥಿಸಿರಿ. ಎಲ್ಲದಕ್ಕಿಂತ ಅವೆಲ್ಲ ಆಯುಧಗಳು ಹಾಕ್ಕೊಂಡು ಏನ್ ಮಾಡಬೇಕಂತೆ? ಪ್ರಾರ್ಥನೆ ಮಾಡಬೇಕು. ನೀನು ಯಾವಾಗ ಪ್ರಾರ್ಥನೆ ಮಾಡ್ತಾ ಇದೆಯೋ ಯುದ್ಧಕ್ಕೆ ಹೋಗ್ತಾ ಇದ್ದಿ. ನೀನು ಯಾವಾಗ ಪ್ರಾರ್ಥನೆ ಮಾಡ್ತಾ ಇಲ್ಲವೋ ನೀನು ಯುದ್ಧ ಮಾಡ್ತಾ ಇಲ್ಲ. ನೀನು ಯಾವಾಗ ಯುದ್ಧ ಮಾಡುವುದಿಲ್ಲವೋ ನೀನು ಜಯಿಸುವುದಿಲ್ಲ. ಆದರೆ ಯಾವಾಗ ಯುದ್ಧ ಮಾಡ್ತೀಯೋ ನೀನು ಜಯಿಸ್ತೀಯ. ನೀನು ಯುದ್ಧಕ್ಕೆ ಹೋಗೋವರೆಗೂ ನಿನ್ನ ವೈರಿಯನ್ನು ನೀನು ಎದುರಿಸ್ತಾನೇ ಇರ್ತಿ. ಉದಾಹರಣೆಗಾಗಿ ಗೊಲಿಯಾತನು ಬಂದ, ಇಸ್ರಾಯೇಲ್ ವಿರುದ್ಧವಾಗಿ ನಿಂತ. ಯಾರು ಬರ್ತೀರಿ ಅಂದ. ಯಾರು ಹೋಗಿಲ್ಲ ಯುದ್ಧಕ್ಕೆ. 40 ದಿನ ಆಯ್ತು ಯಾರು ಯುದ್ಧಕ್ಕೆ ಹೋಗಿಲ್ಲ. ಆ ಗೊಲಿಯಾತ ಹಂಗೇ ಇದ್ದ. ಯುದ್ಧಕ್ಕೆ ಹೋಗಿ ಇವಾಗ ಹಳೆ ಕಾಲದಲ್ಲಿ ರಾಜರು, ಅರಸುಗಳು ಅವರ ಒಂದು ಸೀಮೆಯನ್ನು ಅವರು ವಿಸ್ತರಿಸಿದರು. ಎಕ್ಸ್ಪ್ಯಾಂಡ್ ಮಾಡಿದ್ರು ಅವರ ಕಿಂಗ್ಡಮ್ ಅನ್ನು, ಅವರ ರಾಜ್ಯವನ್ನು ಬೆಳೆಸ್ಕೊಂಡ್ರು. ಹೆಂಗ್ ಬೆಳೆಸ್ಕೊಂಡ್ರು? ಯುದ್ಧ ಮಾಡದೇ ಇದ್ರೆ ನಿಮ್ಮ ಸೀಮೆನ ದೊಡ್ಡದು ಮಾಡಲಿಕ್ಕೆ, ವಿಸ್ತರಿಸಿಕೊಳ್ಳಲಿಕ್ಕೆ ಆಗೋದಿಲ್ಲ. ನೀವು ಯುದ್ಧ ಮಾಡದೇ ಇದ್ರೆ, ರೆಡಿ ಇಲ್ಲದೆ ಇದ್ರೆ ಅವನ್ ಬಂದು ದಾಳಿ ಮಾಡ್ಕೊಂಡು ನಿಮ್ಮ ಸೀಮೆ ಕಡಿಮೆ ಆಗ್ಬೋದು. ಇವಾಗ ನಾವು ಸುಮ್ಮನೆ ದೇವ್ರ ರಾಜ್ಯ ಬರಲಿ ಅಂತ ಅನ್ಕೊಳ್ಳೋದಲ್ಲ. ದೇವರ ರಾಜ್ಯನ ನಾವು ಬೆಳೆಸಬೇಕು. ಹೆಂಗೆ? ಯಾವಾಗ ದೇವರ ರಾಜ್ಯದಲ್ಲಿ ಇರುವಂಥ ದೇವರ ಸೈನ್ಯ ಆಗಿರುವಂಥ ತನ್ನ ಸಭೆ ಆಯುಧಗಳನ್ನು ತೆಗೆದುಕೊಂಡು ಆ ವೈರಿಯನ್ನು ಗುರುತಿಸಿ ಆ ವೈರಿಯ ವಿರುದ್ಧವಾಗಿ ಹೋರಾಡುವವರಾಗಿದ್ದಾರೋ ಆವಾಗ ದೇವರ ರಾಜ್ಯ ಬೆಳೆಯುವಂಥದ್ದಾಗಿದೆ. ನೀನಿವೆಲ್ಲ ಆಯುಧ ಹಾಕ್ಕೊಂಡು ಎಲ್ಲಿಗೆ ಹೋಗ್ಬೇಕು? ಪ್ರಾರ್ಥನೆಗೆ ಹೋಗಬೇಕು. ಪ್ರಾರ್ಥನೆ ಯುದ್ಧ ಭೂಮಿಯಾಗಿದೆ. ಪ್ರಾರ್ಥನೆಯಲ್ಲಿ ಏನ್ ಮಾಡ್ತೀನಿ ನೀನು? ಆತ್ಮಿಕ ಮಂಡಲದಲ್ಲಿ ಅದು ಯುದ್ಧ ಆಗುವಂಥದ್ದಾಗಿದೆ. ಅದಕ್ಕೆ ಹೇಳ್ತೈತೆ ಎಂಥ ಪ್ರಾರ್ಥನೆ? ಆತ್ಮ ಪ್ರೇರಿತವಾದಂಥ ಪ್ರಾರ್ಥನೆ. ಎಲ್ಲರೂ ಹೇಳ್ರಿ ಆತ್ಮ ಪ್ರೇರಿತವಾದ ಪ್ರಾರ್ಥನೆ. ಹೆಂಗೆ ಅಪ್ಪ ಆತ್ಮ ಪ್ರೇರಿತವಾದ ಪ್ರಾರ್ಥನೆ ಮಾಡೋದು? ನೀನು ಯಾವಾಗ ವಾಣಿಗಳಲ್ಲಿ, ಅನ್ಯ ಭಾಷೆಗಳಲ್ಲಿ ಪ್ರಾರ್ಥಿಸ್ತೀಯೋ ಅದು ಆತ್ಮ ಪ್ರೇರಿತವಾದಂಥ ಪ್ರಾರ್ಥನೆ. Every time you say, oh ma khantaraba sheketere, oh la rabba zeketere, ನೀನು ಪ್ರಾರ್ಥನೆ ಮಾಡ್ತಾ ಅದು ಎಲ್ಲಿಂದ ಬರ್ತೈತೆ? ಆ ಪದಗಳು ಯಾರು ಪ್ರೇರೇಪಿಸ್ತಾ ಇದ್ದಾರೆ, ಯಾರು ಕೊಡ್ತಾ ಇದ್ದಾರೆ ನಿನಗೆ? ಅದು ಭಾಷೆ ಆತ್ಮ ಪ್ರೇರಿತವಾದ ಪ್ರಾರ್ಥನೆ. ಅದಕ್ಕೆ ನಾವು ಆತ್ಮ ಭರಿತರಾಗಬೇಕು. ಪವಿತ್ರಾತ್ಮನ ದೀಕ್ಷಾ ಸ್ನಾನ ಪಡೆದುಕೊಳ್ಳಬೇಕು. ಅನ್ಯ ಭಾಷೆಗಳ ವರಗಳನ್ನು ವೈಯಕ್ತಿಕ ಪ್ರಾರ್ಥನೆ ಜೀವಿತದಲ್ಲಿ ಹೆಚ್ಚೆಚ್ಚಾಗಿ ನಾವು ಉಪಯೋಗಿಸಬೇಕು. ಅದಕ್ಕೆ ಪೌಲನು ಹೇಳ್ದ, ಎಲ್ಲರಿಗಿಂತ ಹೆಚ್ಚಾಗಿ ನಾನು ವಾಣಿಗಳಲ್ಲಿ ಪ್ರಾರ್ಥಿಸುತ್ತೇನೆ. ಯಾಕೆ? ವಾಣಿಗಳಲ್ಲಿ ಪ್ರಾರ್ಥಿಸುವಾಗ ಆತ್ಮ ಪ್ರೇರಿತವಾದಂಥ ವಾಕ್ಯ ಪ್ರಾರ್ಥನೆ. ಅದಕ್ಕೆ ನಾವು ಶನಿವಾರಗಳಲ್ಲಿ ಬಂದು ಬೆಳಿಗ್ಗೆ ಸಾಯಂಕಾಲ ಪ್ರಾರ್ಥನೆ ಮಾಡ್ತೇವೆ, ವಾಣಿಗಳಲ್ಲಿ ಪ್ರಾರ್ಥನೆ ಮಾಡ್ತೇವೆ, ಶುಕ್ರವಾರ ಉಪವಾಸ ಪ್ರಾರ್ಥನೆಗಳಲ್ಲಿ. ಯಾಕಂದ್ರೆ ಪ್ರಾರ್ಥನೆ ಮಾಡುವಾಗ ನೀನು ಯುದ್ಧ ರಣರಂಗದಲ್ಲಿ ಇಳಿತಾ ಇದ್ದೀ, ಮೈದಾನದಲ್ಲಿ ಇಳಿತಾ ಇದ್ದೀನಿ. ಅದಕ್ಕೆ ಸೈತಾನು ಇವ್ರ ಪ್ರಾರ್ಥನೆಗೆ ಬರಬಾರ್ದು, ಇವ್ರ ಪ್ರಾರ್ಥನೆ ನಿರ್ಲಕ್ಷ್ಯ ಮಾಡಬೇಕು,
ಇವರು ವೈಯಕ್ತಿಕ ಪ್ರಾರ್ಥನೆ ಮಾಡಬಾರ್ದು, ಕುಟುಂಬ ಪ್ರಾರ್ಥನೆ ಮಾಡಬಾರದು, ಸಭೆಯಲ್ಲಿ ಇವರು ಪ್ರಾರ್ಥನೆ ಮಾಡಬಾರದು. ಯಾಕಂದ್ರೆ ಇವರು ಪ್ರಾರ್ಥನೆ ಮಾಡಿದ್ರೆ ಇವ್ರು ಯುದ್ಧಕ್ಕೆ ಬಂದ್ರೆ ನನಗೆ ಕಷ್ಟ. ಏನ್ ಮಾಡಬೇಕು? ಇವ್ರು ಆಯುಧ ಎತ್ಕೊಳ್ಳಬಾರ್ದು, ಇವ್ರು ಪ್ರಾರ್ಥನೆ ಮಾಡಬಾರ್ದು, ಇವ್ರನ್ನ ಬಿಸಿ ಮಾಡಬೇಕು. ಇವ್ರ ಪ್ರಾರ್ಥನೆ ನಿರ್ಲಕ್ಷ್ಯ ಮಾಡಬೇಕು. ಇವ್ರಿಗೆ ಪ್ರಾರ್ಥನೆ ಟೈಮಲ್ಲಿ ನಿದ್ದೆ ಕೊಡಬೇಕು. ಇವ್ರ ಪ್ರಾರ್ಥನೆ ಟೈಮ್ನಲ್ಲಿ ಇವ್ರ ಮೊಬೈಲ್ ರಿಂಗ್ ಆಗಬೇಕು. ಇವ್ರ ಪ್ರಾರ್ಥನೆ ಟೈಮಲ್ಲಿ ವಾಟ್ಸಪ್ ನೋಡಬೇಕು. ಇವ್ರ ಪ್ರಾರ್ಥನೆ ಟೈಮಲ್ಲಿ ಪ್ರಾರ್ಥನೆ ಇಟ್ಕೊಂಡಾಗೆ ಯಾರೋ ಬೇರೆಯವ್ರ ಮನೆಗೆ ಬರಬೇಕು. ಅವನು ನೇರವಾಗಿ ಬರಲ್ಲ, ನಿನ್ನನ್ನು ಕಳ್ಳ ಅವನು ಏನು ಹೊತ್ತು ಬಿಡು ಪ್ರಾರ್ಥನೆಗೆ, ಬರೀ ಪ್ರಾರ್ಥನೆ ಬಿಡು. ಅವ್ರೇನು ಬರೀ ಪ್ರಾರ್ಥನೆ ಮಾಡ್ತಾರೆ. ಯಾರನ್ನ ಸ್ಪೆಷಲ್ ಪ್ರೀಚರ್ ಬಂದ್ರೆ ಹೋಗೋಣ. ಇದೇ ಯಾರನ್ನ ಈ ಊರಿಂದ ಪ್ರಸಂಗಿಕರು ಬರೆದು ಫುಲ್ ಆಗ್ಬಿಡ್ತದೆ ಚರ್ಚ್. ಪ್ರಾರ್ಥನೆ ಕೂಟ ಅಂದ್ರೆ ಬರೀ ಪ್ರೇಯರ್ ಮೀಟಿಂಗ್ ಅಲ್ಲ, ಊಟದ ಕೂಟ ಇಡ್ರಿ. ಗಲ 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 ಗಲ. ಕಾರ್ನಿವಲ್ ಅಂತ, ಹೋಳಿಗೆ ಅಂತ, ಅಲ್ಲಿದ್ದಂತ, ಇಲ್ಲಿ ಗೇಮ್ಸ್ ಅಂತ, ಇಲ್ಲಿದ್ದಂತ. ಉಪವಾಸ ಪ್ರಾರ್ಥನೆ ಅನ್ರಿ. ಸ್ಪೆಷಲ್ ಗೆಸ್ಟ್ ಬಂದ್ರೆ ಗೆಸ್ಟ್ ಮಾತಾಡೋದು ಕೇಳ್ತೀರಿ, ಆದ್ರೆ ಪ್ರಾರ್ಥನೆ ಯಾರು ಗೊತ್ತಾ? ಈ ವ್ಯಕ್ತಿಯನ್ನು ಅಭಿಷೇಕಿಸುವಂತ ಸರ್ವಶಕ್ತನಾದ ದೇವರ ಸಿಂಹಾಸನದ ಮುಂದೆ ನೀನು ಹೋಗ್ತಾ ಇದ್ದಿ. ರಾಜಾದಿರಾಜನು, ಅರಸುಗಳ ಅರಸನು, ಆತನ್ಕಿಂತ ದೊಡ್ಡವನ ಗೆಸ್ಟು. ಆತನು ವಾಗ್ದಾನ ಕೊಟ್ಟಿದ್ದಾನೆ, ನನಗೆ ಮೊರೆ ಇಡಿರಿ, ನಾನು ನಿಮಗೆ ಸದುತ್ತರವನ್ನು ಕೊಡುತ್ತೇನೆ. ನಿಮಗೆ ಗೋಚರವಾಗದೇ ಇರುವ, ಗೊತ್ತಿಲ್ಲದೆ ಇರುವ ಮಹತ್ ಸಂಗತಿಗಳನ್ನು ನಾನು ನಿಮಗೆ ಗೋಚರ ಮಾಡ್ತೇನೆ. ಇದು ಯಾವ ಪ್ರಸಂಗಿ ಕೊಡೋದಲ್ಲ, ಇದು ದೇವರು ಕೊಟ್ಟಂತ ವಾಗ್ದಾನ. ಯಾವಾಗ ಅದು ಹೋಗ್ತಾ ಅದೇ ಪ್ರಾರ್ಥನೆ. ಕರ್ತನನ್ನು ಆತುಕೊಳ್ಳುವವರು ಹೊಸ ಬಲವನ್ನು ಹೊಂದಿಕೊಳ್ಳುವವರು. ನಾವು ಬರೀ ಯಾರೋ ತಲೆ ಮೇಲೆ ಕೈ ಇಡಬೇಕು, ಎಣ್ಣೆ ಹಚ್ಚಿ ಕೊಡಬೇಕು, ಇದು ಮಾಡಿ ಕೊಡಬೇಕು ಅಂತೀವಿ. ಕರ್ತನ ಮೇಲೆ ಆತುಕೊಳ್ಳುವವರು, ಹೊಸ ಬಲ ಹೊಂದಿಕೊಳ್ಳುವವರು, ಅವರು ಹದ್ದಿನಂತೆ ರೆಕ್ಕೆಗಳನ್ನು ಚಾಚಿ ಮೇಲಕ್ಕೆ ಹಾರುವವರು. ಅವರು ಓಡಿ ದಣಿಯುವುದಿಲ್ಲ, ಅವರು ನಡೆದು ಬಳಲುವುದಿಲ್ಲ. ಇದು ಯಾರಿಗಿರೋದು ವಾಗ್ದಾನ? ಪ್ರಾರ್ಥನೆ ಮಾಡುವವರಿಗೆ. ಪ್ರಾರ್ಥನೆ ಮಾಡಿದ್ರೆ ಹೊಸ ಬಲ ಹೊಂದಿಕೊಳ್ತು. ನೀವು ಪವಿತ್ರಾತ್ಮ ಪ್ರೇರಿತರಾಗಿ ಅದಕ್ಕೆ ಹೇಳೋದು, ಎಲ್ಲ ಸಮಯಗಳಲ್ಲಿ ಸಕಲ ವಿಧವಾದ ಪ್ರಾರ್ಥನೆ, ಒಂದು ಪ್ರಾರ್ಥನೆ ಅಲ್ಲ, ನಾನಾ ವಿಧವಾದ ಪ್ರಾರ್ಥನೆ. ನಮಗೊಂದೇ ಪ್ರಾರ್ಥನೆ ಅಂದ್ರೇನು? ದೇವ್ರ ಹತ್ರ ಮಾತಾಡೋದು. ಅದು ಯಾವಾಗ ಹೇಳ್ಕೊಡ್ತೀವಿ? ಅವಾಗೆ ಸ್ವಾಮಿನ ಅಂಗೀಕರಿಸಿರ್ತಾರಲ್ಲ ಅವ್ರಿಗೆ ಹೇಳೋದು. ಹೇಳ್ಕೊಟ್ಟಂಗದು, ಹೇಳ್ಕೊಟ್ಟಂಗದು ಅಷ್ಟೇ. ದೇವ್ರ ಹತ್ರ ಅದು ನೆಕ್ಸ್ಟ್ ಬಿ ಐತೆ, ಸಿ ಐತೆ, XYZ ಐತೆ, ಅದಾದ್ಮೇಲೆ ಕ್ಯಾಟ್ ಐತೆ, ಮ್ಯಾಟ್ ಐತೆ, ಬ್ಯಾಟ್ ಐತೆ, ಆಮೇಲೆ ಇದಿದ್ದಾವೆ. ಗ್ರ್ಯಾಜುಯೇಟ್ ಆಗಬೇಕು ನೀನು, ಫಸ್ಟ್ ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡ್ಗೆ ಹೋಗ್ಬೇಕು, ಆಮೇಲೆ PUC ಮಾಡಬೇಕು, ಆಮೇಲೆ ನೀನು ಗ್ರ್ಯಾಜುಯೇಟ್ ಆಗಬೇಕು. ಹಂಗೆ ಪ್ರಾರ್ಥನೆಯಲ್ಲಿ ನಿನಗೆ ಸ್ಟಾರ್ಟಿಂಗ್ನಲ್ಲಿ ಪ್ರಾರ್ಥನೆ ಮಾಡೋಕ್ಕೆ ಬರಲ್ಲ, ತೊದಲು ತುಟಿಯಿಂದ ಪ್ರಾರ್ಥನೆ ಮಾಡ್ತೀವಿ, ಸ್ವಲ್ಪ ಗೊತ್ತು. ದೇವ್ರ ಹತ್ರ ಮಾತಾಡೋದು ಬರೀ ನಿನ್ನ ಕಷ್ಟ ಇದ್ದದ್ದು ಒಂದೇ ಪ್ರೇಯರ್ ಮಾಡಿ, ಸ್ವಾಮಿ ನಂಗೆ ನೋವಾಗೈತೆ, ಇಲ್ಲ ದೇವ್ರೇ ನಿಂಗೆ ಸ್ತೋತ್ರ, ನನಗೆ ಆತ್ರ. ಭಾಳ ಜನ ಪ್ರಾರ್ಥನೆ ಮಾಡ್ತಾರೆ. ದಾನಿಯೆಲ್ಲ ದಿನಕ್ಕೆ 3 ಸರಿ ಪ್ರಾರ್ಥನೆ ಮಾಡ್ತಾ ಇದ್ದ. ಕ್ರೈಸ್ತವರು ಕೂಡ ದಿನಕ್ಕೆ 3 ಸರಿ ಪ್ರಾರ್ಥನೆ ಮಾಡ್ತಾರೆ. ಯಾವಾಗ? ಬೆಳಗ್ಗೆ ನಾಷ್ಟ ಟೈಮ್ನಲ್ಲಿ, ಮಧ್ಯಾಹ್ನ ಊಟದ ಟೈಮ್ನಲ್ಲಿ, ರಾತ್ರಿ ಊಟದ ಟೈಮ್ನಲ್ಲಿ. ಸ್ವಲ್ಪ ಜನ ಪ್ರಾರ್ಥನೆ ಬೆಳಗ್ಗೆ ಎದ್ದಿದ್ದೆ, ದೇವರೇ ನಿನ್ನ ನೆನೆಸ್ಕೊಂತೀನಪ್ಪ, ಇವತ್ತು ನನ್ನ ದಿನ ಕಾರ್ಯಗಳಲ್ಲೆಲ್ಲ ನನ್ನ ಆಶೀರ್ವಾದ ಅಷ್ಟೇ. ರಾತ್ರಿ ಮಲಗುವಾಗ, ಸ್ವಾಮಿ ನೀನು ಮುಟ್ಟಪ್ಪ, ನನಗೆ ಕೆಟ್ಟ ಕನಸು ಬೀಳ್ದಂಗೆ, ಒಳ್ಳೆ ನಿದ್ದೆ ಬರ್ದಂಗೆ ನಿನಗೆ ಸಹಾಯ ಮಾಡಪ್ಪ, ಯೇಸು ನಾಮದಲ್ಲಿ ಆಮೇನ್. ಅದು ಬೇಬಿ ಕ್ಲಾಸ್ ಪ್ರಾರ್ಥನೆ. ಅದು ಬೇಬಿ ಕ್ಲಾಸ್ ಪ್ರಾರ್ಥನೆ. ಅಲ್ಲಿಂದ ಯಾವಾಗ ಬರ್ತೀವಿ ಮೇಲೆ?
ಸ್ವಲ್ಪ ಜನ ಇನ್ನೊಬ್ರು ಬರೀ ಅವ್ರಿಗೋಸ್ಕರ ಸ್ವಾಮಿ ನನ್ನ ಹೆಂಡ್ತಿನ ಇಲ್ಲ ನನ್ನ ಗಂಡನ ನನ್ನ ಮಕ್ಕಳನ್ನ ಆಶೀರ್ವದಿಸಪ್ಪ, ಆಮೇಲೆ ಸ್ವಾಮಿ ಅವ್ರು ಚೆನ್ನಾಗಿ ಓದ್ಕೊಳ್ಳಪ್ಪ, ಆಮೇಲೆ ಅವ್ರಿಗೆ ಒಳ್ಳೆ ನೌಕರಿ ಸಿಗ್ಲಪ್ಪ, ಆಮೇಲೆ ಸ್ವಾಮಿ ಅವ್ರಿಗೆ ಇದು ಪ್ರಮೋಷನ್ ಸಿಗ್ಲಪ್ಪ, ಆಮೇಲೆ ಒಳ್ಳೆ ಹೆಣ್ಣು ಸಿಗ್ಲಪ್ಪ, ಒಂದು ಗಂಡೆ ಸಿಗ್ಲಪ್ಪ, ಆಮೇಲೆ ಒಳ್ಳೆ ಮೊಮ್ಮಕ್ಕಳು ಸಿಗ್ಲಪ್ಪ, ಆಮೇಲಪ್ಪ ನೀನು ಸಾಯ್ತ್ಯಪ್ಪ. ಅವರಷ್ಟು ಸ್ವಾರ್ಥಿಗಳೇ ಯಾರಿಲ್ಲ. ನಾನು, ನನ್ನ ಮನೆ, ನನ್ನ ಕುಟುಂಬ, ನನ್ನ ಹೊಟ್ಟೆ, ನನ್ನ ಬಟ್ಟೆ, ನನ್ನ ಪಾಪಿ ಪೇಟ್ ಕಾ ಸವಾಲ್, ರೋಟಿ ಕಪಡ ಮಕಾನ್ ಅಷ್ಟೇ ಅವ್ರದ್ದು. ಅದು ತಪ್ಪು ಅಂತ ನಾನು ಹೇಳಲ್ಲ. ಯೇಸುಸ್ವಾಮಿ ಕೂಡ ಹೇಳ್ಕೊಟ್ಟ, ಇಂದು ನಮ್ಮ ಅನುದಿನದ ಆಹಾರವನ್ನು ದಯಪಾಲಿಸಾದ್ರೆ ಅಲ್ಲಿಗೆ ನಿಲ್ಲಬಾರ್ದು. ಎಲ್ಲದಕ್ಕಿಂತ ದೊಡ್ಡದು ತನ್ನ ರಾಜ್ಯ ಬರಬೇಕು, ತನ್ನ ಚಿತ್ತ ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಬೇಕು. ಜನರು ರಕ್ಷಿಸಲ್ಪಡಬೇಕು, ಆತ್ಮಗಳು ದೇವರ ರಾಜ್ಯದಲ್ಲಿ ಬರಬೇಕು, ಸುವಾರ್ತೆ ಹಬ್ಬಬೇಕು, ಜನರ ಜೀವಿತ ಬದಲಾವಣೆ ಆಗಬೇಕು. ದೇವರ ವಿಷಯಗಳಿಗಾಗಿ ಯಾವಾಗ ಪ್ರಾರ್ಥನೆ ಮಾಡುವುದು, ದೇವರ ಉದ್ದೇಶಗಳಿಗಾಗಿ ಎಲ್ಲ ವಿಧವಾದ ಪ್ರಾರ್ಥನೆ, ವೈಯಕ್ತಿಕ ಪ್ರಾರ್ಥನೆ, ಕುಟುಂಬ ಪ್ರಾರ್ಥನೆ, ವಾಣಿಗಳಲ್ಲಿ ಪ್ರಾರ್ಥನೆ, ವಂದನೆಯ ಪ್ರಾರ್ಥನೆ, ಸ್ತುತಿಯ ಪ್ರಾರ್ಥನೆ, ಆರಾಧನೆಯ ಪ್ರಾರ್ಥನೆ, ನಮಗಾಗಿ ಕೇಳಿಕೊಳ್ಳುವ ಪ್ರಾರ್ಥನೆ. ಆದರೆ ಅಲ್ಲಿಗೆ ನಿಲ್ಲಬಾರ್ದು. ಇನ್ನೊಂದಿದೆ, ಮಧ್ಯಸ್ಥಿಕ ಪ್ರಾರ್ಥನೆ. ಈ ಮಧ್ಯಸ್ಥಿಕೆ ಪ್ರಾರ್ಥನೆ ಎಂಥದ್ದು? ಬೇರೆಯವ್ರಿಗೋಸ್ಕರ ನಾವು ಪ್ರಾರ್ಥನೆ ಮಾಡುವುದು, ನನಗಾಗಿ ಅಲ್ಲ. ನಿನಗಾಗಿ ಮಾಡೋದು ತಪ್ಪಲ್ಲ, ಕೇಳ್ರಿ, ಆದ್ರೆ ಅಲ್ಲಿಗೆ ನಿಲ್ಬೇಡ್ರಿ. ನಿಮ್ಮ ಜೀವನದಿಂದ ಬೇರೆಯವ್ರಿಗೂ ಉಪಯೋಗ ಆಗಬೇಕು. ನೀನು ಬರೀ ಆಶೀರ್ವಾದ ಹೊಂದೋದಲ್ಲ, ಆಶೀರ್ವಾದದಾಯಕವಾಗಬೇಕು. ಆಮೆನ್. ಸ್ವಾಮಿ ಅವ್ರನ್ನ ರಕ್ಷಿಸಪ್ಪ, ಅವ್ರ ಕಣ್ಣುಗಳು ತೆರೀಪ, ಅವ್ರನ್ನ ಮುಟ್ಟಪ್ಪ, ಅವ್ರ ಮೂಢ ನಂಬಿಕೆಯಲ್ಲಿದ್ದಾರಪ್ಪ, ಸೈತಾನನ ಬಂಧದಲ್ಲಿದ್ದಾರಪ್ಪ, ಅವ್ರು ಬಿಡಿಸಲ್ಪಡಲಿ ಸ್ವಾಮಿ. ಇದು ಇತರರಿಗಾಗಿ, ಎಲ್ಲ ಮನುಷ್ಯರಿಗಾಗಿ ಮಾಡುವಂಥ ಪ್ರಾರ್ಥನೆ, ಅಧಿಕಾರಿಗಳಿಗಾಗಿ ಮಾಡುವಂಥ ಪ್ರಾರ್ಥನೆ, ಯವನಸ್ಥರಿಗಾಗಿ ಪ್ರಾರ್ಥನೆ ಮಾಡ್ರಿ. ಎರಡು ತರ ಮಧ್ಯಸ್ಥಿಕೆ ಪ್ರಾರ್ಥನೆ, ಒಂದು ವಿಶ್ವಾಸಿಗಳಿಗೆ, ಒಂದು ಅವಿಶ್ವಾಸಿಗಳಿಗೆ. ಕೆಲವರು ವಿಶ್ವಾಸಿಗಳು ದಾರಿ ತಪ್ತಾ ಇದ್ದಾರೆ, ಪ್ರಾರ್ಥನೆ ಮಾಡ್ರಿ ಅವ್ರಿಗೆ. ಅವ್ರ ದಾರಿ ನಡೆಸಬೇಕು, ಆಕ್ಚುಲಿ ಅವರೇ ದಾರಿ ತಪ್ತಾ ಇದ್ದಾರೆ. ಅಯ್ಯೋ. ಇನ್ನೊಂದು, ಹೊರಗೆ ಏನು ಗೊತ್ತಿಲ್ಲದಂಗೆ ಸೈತಾನನ ಬಂಧನದಲ್ಲಿದ್ದಾರೆ, ಅವ್ರಿಗಾಗಿ ನಾವು ಪ್ರಾರ್ಥನೆ ಮಾಡಬೇಕು. ಸಭೆಗಾಗಿ ಪ್ರಾರ್ಥನೆ ಮಾಡ್ರಿ, ಉಜ್ಜೀವಕ್ಕಾಗಿ ಪ್ರಾರ್ಥನೆ ಮಾಡ್ರಿ. ಆಮೆನ್. ಎಲ್ಲಾ ವಿಧವಾದ, ಸಕಲ ವಿಧವಾದ ಪ್ರಾರ್ಥನೆಯಿಂದಲೂ ವಿಜ್ಞಾಪನೆಯಿಂದಲೂ ದೇವರನ್ನು ಪ್ರಾರ್ಥಿಸಿರಿ. ಇನ್ನೊಂದು ಪ್ರಾರ್ಥನೆ ಇದೆ, ವಿಶ್ವಾಸದ ಪ್ರಾರ್ಥನೆ. ಈ ವಿಶ್ವಾಸದ ಸ್ವಲ್ಪ ಜನ ಪ್ರಾರ್ಥನೆ ಅಂದ್ರೆ ಏನು ಗೊತ್ತಾ? ಬರೀ ಅಳೋದು. ದೇವಾ, ಬರೀ ಅಳೋದು. ಸ್ವಲ್ಪ ಜನ ಬರೀ ಅಳೋದು. ಸೈನಿಕ ನೀನು. ಸಣ್ಣ ಮಕ್ಕಳು ಅಳ್ತಾವ, ಚಾಕ್ಲೇಟ, ಆಮೇಲೆ ಬೆಳೆದ ಮೇಲೆ ದೇವರು ಕೊಟ್ಟಿರೋ ಅಧಿಕಾರವನ್ನು ಉಪಯೋಗಿಸೋದು. ಬೈಬಲಲ್ಲಿದೆ ಒಂದು ವಿಶ್ವಾಸದ ಪ್ರಾರ್ಥನೆ. ವಿಶ್ವಾಸದ ಪ್ರಾರ್ಥನೆ ಏನು ಗೊತ್ತಾ? ಇಲ್ಲಿ ಕೇಳಿಸ್ಕೊಳ್ರಿ, ಬೇಗ ಹೇಳ್ತೀನಿ. ವಿಶ್ವಾಸದ ಪ್ರಾರ್ಥನೆ ನಿನ್ನ ದೇವರಿಗೆ, ಕೇಳಿಸ್ಕೊಳ್ರಿ, ನಿನ್ನ ದೇವರಿಗೆ ನಿನ್ನ ಬೆಟ್ಟ ಎಷ್ಟು ದೊಡ್ಡದು ಅಂತ ಹೇಳೋದಲ್ಲ. ವಿಶ್ವಾಸದ ಪ್ರಾರ್ಥನೆ ಏನಂದ್ರೆ ನಿನ್ನ ಬೆಟ್ಟಕ್ಕೆ ನಿನ್ನ ದೇವರು ಎಷ್ಟು ದೊಡ್ಡವನು ಎಂಬುದಾಗಿ ಹೇಳುವಂಥದ್ದು. ಒಂದು ಪ್ರಾರ್ಥನೆ ಕೇಳ ಪ್ರಾರ್ಥನೆ ಇದೆ, ಇನ್ನೊಂದು ಪ್ರಾರ್ಥನೆ ಹೇಳ ಪ್ರಾರ್ಥನೆ ಇದೆ. ಹೇಳ ಪ್ರಾರ್ಥನೆ ಹೆಂಗೆ? ಯೇಸುಸ್ವಾಮಿ ಸಮುದ್ರ ಬಂತು, ಚುಪ್ ಅಂದ, ಹೇಳ್ದ. ಬಿರುಗಾಳಿಗೆ ಆಜ್ಞೆ ಕೊಟ್ಟ, ದುರಾತ್ಮಗಳಿಗೆ ಆಜ್ಞೆ ಕೊಟ್ಟ. ಅಂಜೂರ ಮರಕ್ಕೆ ಕೇಳ್ದೆ, ಯಾರು ಇನ್ಮೇಲೆ ನಿನ್ನ ಹಣ್ಣು ತಿನ್ಬಾರ್ದು, ಒಣಗೋಯ್ತದ, ಆಜ್ಞೆ ಕೊಟ್ಟ. ಪೇತ್ರಳ ಅತ್ತೆಗೆ ಜ್ವರ ಇತ್ತು, ಆಜ್ಞೆ ಕೊಟ್ಟ. ಬೈಬಲ್ ಹೇಳ್ತದೆ, ಈ ರೆಬ್ಯೂಕ್ ದ ಫೀವರ್, ಜ್ವರವನ್ನು ಗದರಿಸಿದಲು ಆ ಜ್ವರ ಬಿಟ್ಟು ಹೋಯ್ತು. ಇದು ಕೇಳಾ ಪ್ರಾರ್ಥನೆ ಅಲ್ಲ, ಬೇಡ ಪ್ರಾರ್ಥನೆ ಅಲ್ಲ, ಹೇಳೋ ಪ್ರಾರ್ಥನೆ, ಆಜ್ಞೆ ಕೊಡುವಂತ ಪ್ರಾರ್ಥನೆ. ಅದಕ್ಕೆ ಆ ಶತಾಧಿಪತಿ ಗುರುತಿಸಿಕೊಂಡ, ಸ್ವಾಮಿ ನಿನ್ನ ಮನೆಗೆ ಬಂದು ಕೈ ಇಟ್ಟು ಎಣ್ಣೆ ಹಚ್ಚಿ ಬೇಡೋ ಪ್ರಾರ್ಥನೆ, ಅಳೋ ಪ್ರಾರ್ಥನೆ ಮಾಡೋದು ಬೇಕಾಗಿಲ್ಲ, ನೀನು ಒಂದು ಮಾತು ಹೇಳಿದರೆ ಸಾಕು.
ಕೂತ್ಕೊಳ್ರಿ. ಒಂದು ಮಾತು ಹೇಳಿದ್ರೆ ಸಾಕು. ಯೇಸುಸ್ವಾಮಿ ಹೇಳ್ದ, ಆಯ್ತು ಗುಣ ಆಯ್ತು, ಇದು ಹೇಳೋ ಪ್ರಾರ್ಥನೆ. ನಮಗೆ ಕೂಡ ಹೇಳ್ದ, ನೀನು ಈ ಬೆಟ್ಟಕ್ಕೆ ಕಿತ್ತುಕೊಂಡು ಹೋಗು ಅಂತ ಹೇಳುವುದಾದರೆ ಸಂಶಯ ಪಡದೇ ಇದ್ರೆ, ವಿಶ್ವಾಸದಲ್ಲಿ ನೀನು ಹೇಳಿದರೆ ನೀನು ಹೇಳಿದಂತೆಯೇ ಅದು ಆಗುವುದು. ಇದು ವಿಶ್ವಾಸದ ಪ್ರಾರ್ಥನೆ. ಹಲ್ಲೆಲೂಯಾ. ಓಕೆ, ಹೇಳಿ. ಕ್ಲಾಸಲ್ಲಿ ಹೇಳಿದೆ ಎಲ್ಲ ವಿಧವಾದ ಪ್ರಾರ್ಥನೆ. ಎಲ್ಲರೂ ಹೇಳ್ರಿ ನನ್ನ ಸಂಗಡ, ಮುಗಿಸ್ತಾನೆ ಬೇಗ. ಎಲ್ಲ ವಿಧವಾದ ಪ್ರಾರ್ಥನೆ. ಇವಾಗ ಹೇಳ್ರಿ, ಪ್ರಾರ್ಥನೆ ಮಾಡ್ತೀರಾ ಮಾಡಲ್ವಾ? ಜೋರಾಗಿ ಹೇಳ್ರಿ. ಬೆಳಿತೀರಾ ಇಲ್ಲ ಪ್ರಾರ್ಥನೆಯಲ್ಲಿ? ವೈಯಕ್ತಿಕ ಪ್ರಾರ್ಥನೆ ಮಾಡ್ತೀರಾ ಮಾಡಲ್ವಾ? ಕುಟುಂಬವಾಗಿ ಮಾಡ್ತೀರಾ ಇಲ್ವಾ? ಪುರುಷರಿಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಬರೀ ಕೆಲಸ 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 ಅಂತ ಹೊರಗೆ ತಿರುಗಬೇಡ್ರಿ. ಸ್ವಲ್ಪ ಜನ ಅನ್ಕೊಂಡಿದ್ದಾರೆ ಪ್ರಾರ್ಥನೆ ಅಂದ್ರೆ ಬರೀ ಹೆಣ್ಮಕ್ಳ ಕೆಲಸ ಅಂತ. ಪನಿಲ್ ಪಾಟ್ಲುಂಟಯ್ಯಪ್ಪ. ప్రార్థననే పెద్ద పని. నీవు పని చేస్తే నీవు పని చేస్తావు. అయితే నీవు ప్రార్థించినప్పుడు దేవుడు పని చేస్తాడు. నీ పనికి నా ఆయన పని చేసేదే పెద్దది. టైం చేసుకో ప్రార్థన చేసేదానికి. ಆಮೇನ್. ಮನೆ ಯಜಮಾನ ಅಂದ್ರೆ ಸುಮ್ಮನೆ ಬಂದೆ ತಿಂದೆ ಹೋದೆ, ಯಾರು ಹೇಳೋರಿಲ್ಲ ಕೇಳಿ ನಾನು ಇಷ್ಟ ಬಂದಾಗ ಬಂದೆ ಅಲ್ಲ. ಕುಂದರ್ಸು. ಹೆಂಡತಿ ಮಕ್ಕಳ ಜೊತೆಗೆ ವಾಕ್ಯ ಓದ್ರಿ, ಪ್ರಾರ್ಥನೆ ಮಾಡ್ರಿ. ಸೈತಾನ ಅಲ್ಲಿ ಕೂಡ ಹೊಡಿತಾನೆ. ಅದಕ್ಕೆ ಬಹಳ ಜನ ಗಂಡು ಮಕ್ಕಳು ಪ್ರಾರ್ಥನೆ ಮಾಡ್ದಂಗ ಇದು ಮಾಡ್ತಾನವನು. ಯಾಕಂದ್ರೆ ಆಯುಧ ತಗೊಂತಾ ಇದ್ದಾನೆ. ಯಾವಾಗ ನಾವು ಪ್ರಾರ್ಥನೆ ಬಿಟ್ಟವೋ ಆಯುಧ ಹೋಯ್ತು ನಮ್ದು. ಆಯುಧ ಹೋದ್ರೆ ಇನ್ನೇನು ಯುದ್ಧ ಮಾಡ್ತೀರಿ? ಇನ್ನು ಜಯ ಎಲ್ಲಿ? ಅದು ಬರೀ ಕನಸಷ್ಟೇ. ಇನ್ನೆಲ್ಲಿ? ಆಮೇನ್. ಅದಕ್ಕೆ ಪ್ರಾರ್ಥನೆಗಳಿಟ್ಟಾಗ ಬರಬೇಕು, ಪ್ರಾರ್ಥನೆಗಳ ಸಮಯ ಮಾಡಬೇಕು. ಉಪವಾಸ ಪ್ರಾರ್ಥನೆಗಳಲ್ಲಿ ಅದು ನಮ್ಮ ಆಯುಧವನ್ನು ತೆಗೆದುಕೊಳ್ತಾ ಇದ್ದೇವೆ ನಾವು. ಓಕೆ, ಆಮೇಲೆ ಹೇಳ್ತೇವೆ ಇದರಲ್ಲಿ ಪೂರ್ಣ ಸ್ಥಿರಚಿತ್ತರಾಗಿದ್ದು. ಬರೀ ಮಾಡೋದಂದೇ ಅಲ್ಲ, ಯಾವಾಗ ಒಂದ್ಸರಿ ಮಾಡೋದಲ್ಲ, ಸ್ವಲ್ಪ ಕಾಲ ಮಾಡೋದಲ್ಲ. ಸ್ಥಿರಚಿತ್ತರಾಗಿರ್ಬೇಕು, ಎಡಬಿಡದೆ. ಬೇಸರ ಆಗ್ತದೆ, ಸಾಕ್ಬಿಡಪ್ಪ ಅನಿಸ್ತದೆ, ಎಂತ చేయಲ್ಲಪ್ಪ ಅನಿಸ್ತದೆ. ಆಮೇನ್. ಸ್ಥಿರಚಿತ್ತ. ಎಲ್ಲರೂ ಹೇಳ್ರಿ ಸ್ಥಿರಚಿತ್ತ. ಹೇಳ್ರಿ, ಪ್ರಾರ್ಥನೆಯಲ್ಲಿ ಸ್ಥಿರಚಿತ್ತರಾಗಿರ್ತೇವೆ. ಹೇಳ್ರಿ, ಎಡಬಿಡದೆ ಪ್ರಾರ್ಥಿಸುತ್ತೇವೆ. ಹೇಳ್ರಿ, ನಿರಂತರ ಪ್ರಾರ್ಥಿಸುತ್ತೇವೆ. ಹೇಳ್ರಿ, ಹಗಲು ರಾತ್ರಿ ಪ್ರಾರ್ಥಿಸುತ್ತೇವೆ. ಹೇಳ್ರಿ, ಯಾವಾಗಲೂ ಪ್ರಾರ್ಥಿಸುತ್ತೇವೆ. ಹೇಳ್ರಿ, ಪ್ರಾರ್ಥನೆ ನಮ್ಮ ಆಯುಧ. ಸ್ಥಿರಚಿತ್ತರಾಗಿದ್ದು ದೇವ ಜನರೆಲ್ಲರ ವಿಷಯದಲ್ಲಿ ವಿಜ್ಞಾಪನೆ ಮಾಡುತ್ತಾ ಎಚ್ಚರವಾಗಿರ್ರಿ. ಇದು ಮಲಗ ಸಮಯ ಅಲ್ಲ, ಎಚ್ಚರವಾಗಿರುವ ಸಮಯ. ಯೇಸು ಸ್ವಾಮಿ ಹೇಳ್ದ, ನೀವು ಶೋಧನೆಯಲ್ಲಿ ಬೀಳದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ. ಪ್ರಾರ್ಥನೆ ಮಾಡ್ತಿದ್ರೆ ಎಚ್ಚರವಾಗಿದ್ದಿ ಅಂತ. ನೀನು ಪ್ರಾರ್ಥನೆ ಬಿಟ್ಟಿ ಅಂದ್ರೆ ಆತ್ಮಿಕವಾಗಿ ಮಲಗಿ ಅಂತ. ಯಾವಾಗ ನೀನು ಮಲಗ್ತೀಯೋ ಅವಾಗಲೇ ವೈರಿ ಬರೋದು. ನೀನು ಮಲಗದಾಗಲೇ ಕಳ್ದ ಬರೋದು. ನೀನು ಮಲಗದಾಗಲೇ ಕಳ್ತನ ಆಗೋದು. ನೀನು ಎಚ್ಚರವಾಗಿರೋ. ವಾಚ್ಮ್ಯಾನ್ ಮಲ್ಕೊಂಡ್ರೆ ಅಯ್ಯೋ, ವಾಚ್ಮ್ಯಾನ್ ಮಲ್ಕೊಂಡ್ಬಿಟ್ರೆ ಹೆಂಗಪ್ಪ? ಹಂಗೆ ಸಭೆ ಮಲ್ಕೊಂಡ್ಬಿಟ್ರೆ ಆ ನಗರಕ್ಕೆ ಅಯ್ಯೋ, ಸಮಾಜಕ್ಕೆ ಅಯ್ಯೋ. ಯಾವ ದೇಶದಲ್ಲಿ ಸಭೆ ಮಲಗಿದೆಯೋ, ಪ್ರಾರ್ಥನೆ ಮಾಡ್ತಾ ಇಲ್ವೋ ಆ ದೇಶಕ್ಕೆ ಅಯ್ಯೋ. ಯಾವ ಕುಟುಂಬದಲ್ಲಿ ಪ್ರಾರ್ಥನೆ ಇಲ್ದಂಗೆ ಮಲಗಿದ್ದಾರೋ ಅವ್ರ ಕುಟುಂಬಕ್ಕೆ ಅಯ್ಯೋ. ಏನು ಹೇಳಲಿ ಅವ್ರ ಗತಿ? ಪ್ರಾರ್ಥನೆಯಲ್ಲಿ ಸೋತು ಹೋದರೆ ಎಲ್ಲ ಕಡೆ ಸೋತು ಹೋದಂಗೆ, ಪ್ರಾರ್ಥನೆಯಲ್ಲಿ ನಾವು ಜಯಿಸುವುದಾದರೆ ಎಲ್ಲ ಕಡೆ ಜಯ ಹೊಂದುವವರಾಗಿದ್ದೇವೆ. ಪೂರ್ಣ ಸ್ಥಿರಚಿತ್ತರಾಗಿದ್ದು ದೇವ ಜನರೆಲ್ಲರ ವಿಷಯದಲ್ಲಿ ವಿಜ್ಞಾಪನೆ ಮಾಡುತ್ತಾ ಎಚ್ಚರವಾಗಿರ್ರಿ. ಹಲ್ಲೆಲೂಯಾ. ಎಷ್ಟು ಜನ ಎಚ್ಚರವಾಗಿರ್ತೀರಿ? ಏನು ಹೇಳ್ತೀರಿ ಇವಾಗ? ಹೇಳ್ರಿ, ಈ ಸಂದೇಶ ಕೇಳಿದ್ಮೇಲೆ ಏನು ಮಾಡ್ತೀರಿ ನೀವು? ಹೆಂಗೆ ಮಾಡ್ತೀರಿ? ಯಾವಾಗ ಮಾಡ್ತೀರಿ? ಎಂತೆಂಥ ಪ್ರಾರ್ಥನೆ ಮಾಡ್ತೀರಿ? ಮಾಡ್ತೀರಾ?
ಸುಮ್ಮನೆ ಇಲ್ಲಿ ಆದಮೇಲೆ ಸಂದೇಶ ಆದಮೇಲೆ ಆಯ್ತು ಬಿಡು ಚರ್ಚೆ అయిపోయింది పోదాం బిర్యానీ తింటాం చికెన్ తింటాం మటన్ తింటాం సండే రోజు బాగా టీవీ చూసుకొని పనుకుంటాం. సైనికులు పండుకుంటే ಕಾವಲುಗಾರನು ಮಲ್ಕೊಂಡ್ರೆ ನಿನ್ನ ಆಯುಧ ಕೆಳಗೆ ಬಿಟ್ರೆ ಅಯ್ಯೋ. ಬಟ್ ನಾವು ಅಯ್ಯೋ ಅನ್ನೋಕ್ಕಲ್ಲ ಇರೋದು, ಎದ್ದೋಳಣ. ಇವತ್ತು ನಾನು ನಿಮ್ಮನ್ನು ಪ್ರೋತ್ಸಾಹಿಸ್ಲಿಕ್ಕೆ ಹೇಳ್ತಾ ಇದ್ದೀನಿ. ಇವಾಗ ನಾವು ಸತ್ಯ ತಿಳ್ಕೊಂಡಿದ್ದೇವೆ, ಅಲ್ಲಾಡ್ಬೇಕು ನಾವು. ಇಷ್ಟುವರೆಗೆ ಹೆಂಗಿದ್ರು ನನಗೆ ಗೊತ್ತಿಲ್ಲ, ಅಯ್ಯೋ ಅಂತ ಇರಬೇಡ್ರಿ. ಇವಾಗ ನಿರ್ಧಾರ ಮಾಡ್ರಿ, ಇವತ್ತು ಆಯ್ಕೆ ಮಾಡ್ರಿ. ಇಲ್ಲಪ್ಪ ಇವತ್ತಿಂದ ನಾನು ಬೇರೆ. ಆಮೆನ್. ಇವತ್ತು ನಾನು ಪ್ರಾರ್ಥನೆ ಮಾಡ್ತೇನೆ, ಏನೇನು ಪ್ರಾರ್ಥನೆ ಮಾಡ್ದಂಗೆ ಬಂಧನಗಳಿದ್ವೋ ಮುರಿಯಲ್ಪಡಲಿ ಎಂಬುದಾಗಿ. ನೀವು ಸಮರ್ಪಣೆ ಮಾಡಿಕೊಳ್ಳುವುದಾದರೆ ದೇವರು ನಿಮಗೆ ಹೊಸ ಬಲ ಕೊಡುವಾತನಾಗಿದ್ದಾನೆ. ಒಂದು ಪ್ರಾರ್ಥನೆ ಅಭಿಷೇಕ ನಮ್ಮ ಮೇಲೆ, ಸಭೆಯ ಮೇಲೆ ಬರಬೇಕೆಂಬುದಾಗಿ ನಾನು ಪ್ರಾರ್ಥಿಸುವವನಾಗಿದ್ದೇನೆ. ಹಲ್ಲೆಲೂಯಾ. ಒಂದು ಸೈನ್ಯವಾಗಿ ಈ ಸಭೆ ಹೇಳಬೇಕೆಂಬುದಾಗಿ ನಾನು ಇಷ್ಟಪಡುವವನಾಗಿದ್ದೇನೆ. ಎಷ್ಟು ಜನ ನನ್ನ ಜೊತೆಗೆ ಒಪ್ಪಿಕೊಳ್ಳುವವರಾಗಿದ್ದೇನೆ? ಹಲ್ಲೆಲೂಯಾ. ದೇವರ ರಾಜ್ಯ ಕಟ್ಟಲಿಕ್ಕೆ ಎಷ್ಟು ಜನ ರೆಡಿ ಇದ್ದೇವೆ? ನಾವು ಆತ್ಮಗಳನ್ನು ಗೆಲ್ಲಲಿಕ್ಕೆ ಎಷ್ಟು ಜನ ನಾವು ರೆಡಿ ಇದ್ದೇವೆ? ಆಮೇನ್. ಹಾಗಾದ್ರೆ ಏನು ಮಾಡಬೇಕು ನಾವು? ಪ್ರಾರ್ಥನೆ, ಎಲ್ಲ ವಿಧವಾದ ಪ್ರಾರ್ಥನೆಗಳಿಂದ ಪವಿತ್ರಾತ್ಮ ಪ್ರೇರಿತನಾಗಿ ಪ್ರಾರ್ಥನೆ, ಸಕಲ ವಿಧವಾದ ಪ್ರಾರ್ಥನೆ, ಎಚ್ಚರವಾಗಿದ್ದು ಪ್ರಾರ್ಥನೆ, ಎಲ್ಲ ಮನುಷ್ಯರಿಗಾಗಿ ಪ್ರಾರ್ಥನೆ ಮಾಡೋಣವಾ? ಎದ್ದು ನಿಂತ್ಕೊಳ್ರಿ. ಹಾಗಾದ್ರೆ ನಾನು ನಿಮಗಾಗಿ ಪ್ರಾರ್ಥನೆ ಮಾಡ್ತೇನೆ. ಯಾರು ಹೊರಗೆ ಹೋಗ್ಬೇಡ್ರಿ ಪ್ರಿಯರ್. ಸಂದೇಶ ಆಗಿದೆ, ಸ್ವಲ್ಪ ಜನ ಓಡಾಡೋ ಟೈಮ್ ಅನ್ಕೊಳ್ತಾರೆ. ಇದು ನಿಜವಾದ ಸಮರ್ಪಣೆ. ಇವಾಗ ನೀವು ಸಂದೇಶ ಕೇಳಿದ ಮೇಲೆ ಏನು ಪ್ರತಿಕ್ರಿಯೆ ದೇವರಿಗೆ ಕೊಡ್ತಿ, ಪ್ರತಿಯೊಬ್ಬರು ಕಣ್ಣು ಮುಚ್ಕೊಳ್ರಿ. ಯಾರು ಕಣ್ಣು ತೆಗೆದು ನನ್ನ ನೋಡಬಾರ್ದು, ಯಾರು ಕಣ್ಣು ತೆಗೆದು ನನ್ನ ನೋಡಬಾರ್ದು. ಇದು ಇವಾಗ ನಿನಗೂ ದೇವರ ಮಧ್ಯೆ ಇರುವಂಥ ಸಂಗತಿ. ದೇವರು ವಾಕ್ಯದ ಮುಖಾಂತರ ನಿನ್ನ ಸಂಗಡ ಮಾತನಾಡಿದ್ದಾನೆ. ನಂಬರ್ 1 ಪರೀಕ್ಷೆ ಮಾಡ್ಕೋ, ಹೇಗಿದೆ ನಿನ್ನ ಪ್ರಾರ್ಥನೆ ಜೀವಿತ? ಪ್ರಾರ್ಥನೆ ಮಾಡ್ತಾ ಇದೆಯಾ? ಸ್ತೋತ್ರ. ಪ್ರಾರ್ಥನೆಯಲ್ಲಿ ಬಿದ್ದು ಹೋಗಿದೆಯಾ? ಇವತ್ತೆದ್ದೇಳು, ಇವತ್ತೆದ್ದೇಳು, ಇವತ್ತೆದ್ದೇಳು. ಆಗಿದ್ದಾಗೋಯ್ತು. ನಿನ್ನೆವರೆಗಾಗಿದ್ದ ಇತಿಹಾಸ, ನಿನ್ನೆವರೆಗಾಗಿದ್ದ ಇತಿಹಾಸ. ಇವತ್ತೊಂದು ಹೊಸ ನಿರ್ಧಾರ ಮಾಡು. ಏನು ಸಮರ್ಪಣೆ ಮಾಡ್ತೀಯೋ ಮಾಡು. ಹೇಳು, ದೇವ್ರ ಮುಂದೆ ಹೇಳು. ನೀನು ಹೇಳಬೇಕು, ನೀನು ಹೇಳಬೇಕು. ಏನು ಸಮರ್ಪಣೆ ಮಾಡ್ತೀಯ ದೇವರ ಮುಂದೆ? ನೀನು ಕುಟುಂಬ ಯಜಮಾನನಾಗಿದೆಯಾ? ಏನು ಸಮರ್ಪಣೆ ಮಾಡ್ತೀನಿ ನಿನ್ನ ಕುಟುಂಬಕ್ಕೋಸ್ಕರ? ನೀನು ಸಮರ್ಪಣೆ ಮಾಡ್ಕೊ. ಯವನಸ್ತಾನೆ, ನೀನೇನು ಸಮರ್ಪಣೆ ಮಾಡ್ಕೊಳ್ತೀನಿ ನಿನ್ನ ಜೀವಿತಕ್ಕೆ ಮಾಡ್ಕೊ. ಯವನ ಮಕ್ಕಳೇ, ನೀವೇನು ಮಾಡ್ಕೊಳ್ತೀರಿ ಮಾಡ್ಕೊಳ್ರಿ. ಸ್ತ್ರೀಯರೇ, ಪುರುಷರೇ, ಇವತ್ತು ನಿರ್ಧಾರ ಮಾಡ್ರಿ. ಯೇಸುವಿನ ಸನ್ನಿಧಾನದಲ್ಲಿ ಏನು ಮಾಡ್ತೀರಿ? ನಿಮ್ಮ ಸ್ಪಂದನೆ ಏನು? ಓ ರಾಬಾ ಶಕಥಾರ ಬಾಬಾ ಬಾಬಾ, ದೇವರನ್ನು ಕೇಳಿ, ಸ್ವಾಮಿ ಪ್ರಾರ್ಥನೆ ನಿರ್ಲಕ್ಷ್ಯ ಮಾಡಿದ್ದೇನೆ, ಕ್ಷಮಿಸು ಕರ್ತನೆ. ಆದರೆ ಇವತ್ತು ನನಗೆ ಹೊಸ ಬಲ ಕೊಡು. ಕೇಳ್ರಿ. ಪವಿತ್ರಾತ್ಮನು ನಿಮ್ಮನ್ನು ಮುಚ್ಚುವಾತನಾಗಿದ್ದಾನೆ, ಅಭಿಷೇಕಿಸುವಾತನಾಗಿದ್ದಾನೆ, ಬಲಪಡಿಸುವವನಾಗಿದ್ದಾನೆ. ಆಯುಧವನ್ನು ಮರ್ತೋಗಿದ್ದೆ ದೇವರೇ, ಇವತ್ತು ನಾನು ಎತ್ತುಕೊಳ್ತೇನೆ. ನನ್ನೊಂದಿಗೆ ಮಾತನಾಡಿದ್ದಕ್ಕೆ ಸ್ತೋತ್ರ ಸ್ವಾಮಿ. ಓ, ಒಂದಾನೊಂದು ಕಾಲದಲ್ಲಿ ಕೆಲವರು ಎಂಥ ಪ್ರಾರ್ಥನೆ ಮಾಡಿದ್ರಿ, ರಾತ್ರಿ ಎಲ್ಲ ಪ್ರಾರ್ಥನೆ ಮಾಡಿದ್ರಿ. ಇತರರಿಗಾಗಿ ಕಣ್ಣೀರಿಟ್ಟು ನೀವು ಪ್ರಾರ್ಥನೆ ಮಾಡಿದಿರಿ. ಅನೇಕರು ತಣ್ಣಗಾಗಿದ್ದೀರಿ. ಆದರೆ ಇವತ್ತು ದೇವರು ಹೇಳ್ತಾ ಇದ್ದೇನೆ, ಮಗನೇ ಎದ್ದೇಳು, ಎದ್ದೇಳು, ನಾನು ಇನ್ನೂ ನಿನಗೋಸ್ಕರ ಕಾಯ್ತಾ ಇದ್ದೇನೆ. ನಾನು ನೀನು ಏನು ಕಳ್ಕೊಂಡಿದ್ದೆ ಅದನ್ನು ಪುನಃಸ್ಥಾಪನೆ ಮಾಡಲಿಕ್ಕೆ ಇಷ್ಟಪಡುವವನಾಗಿದ್ದೇನೆ. ದೇವರು ಅನೇಕರ ಪ್ರಾರ್ಥನೆ ಜೀವಿತವನ್ನು ಕಟ್ಟುವವನಾಗಿದ್ದಾನೆ. ದೇವರು ಹೇಳ್ತಾ ಇದ್ದಾನೆ, ಮಗನೇ ಮಗಳೇ, ನೀನು ವೇದಿಕೆ, ಪ್ರಾರ್ಥನೆ ವೇದಿಕೆ ಕಟ್ಟುವುದಾದರೆ ನಾನು ಅದರ ಮೇಲೆ ನನ್ನ ಪರಿಶುದ್ಧಾತ್ಮನ ಅಗ್ನಿಯನ್ನು ನಾನು ಸುರಿಸುವವನಾಗಿದ್ದೇನೆ, ಕಳಿಸುವವನಾಗಿದ್ದೇನೆ. ತಣ್ಣಗಾಗಿರುವ ನಿನ್ನ ಹೃದಯ ಮತ್ತೆ ಅದು ಪವಿತ್ರಾತ್ಮನ ಜ್ವಾಲೆಗಳಿಂದ ಅದು ಉರಿಯುವಂಥದ್ದಾಗಿದೆ ಎಂಬುದ ಕರ್ತನ ಹೇಳುವಾತನಾಗಿದ್ದಾನೆ. ಇನ್ನೂ ಸಮಯವಿದೆ. ಹಾಲೆಲೂಯ, ಹಾಲೆಲೂಯ. ಸಮರ್ಪಣೆ ಮಾಡಿಕೊಳ್ಳ್ರಿ ಪ್ರಿಯರೇ. ನೀವು ಮಾತನಾಡ್ರಿ ದೇವರ ಹತ್ರ. ದೇವರು ನಿಮ್ಮ ಸ್ವರವನ್ನು ಕೇಳಲಿ, ನಿಮ್ಮ ಹೃದಯವನ್ನು ನೋಡಲಿ. ಆತನು ಹೇಳ್ತಾ ಇದ್ದಾನೆ, ನನ್ನ ಆಲಯ ಪ್ರಾರ್ಥನೆ ಆಲಯ ಅಂದರೆ ಸಭೆಯು ಅದು ಪ್ರಾರ್ಥನೆ ಜನರಿಂದ ತುಂಬಿರುವಂಥ ಸಭೆ ಆಗಿರಬೇಕು. ಓ ರಬ ಶಖರಬ ಬಬ ಓಲ ರಬ ರಬ ಖಲರಬ ಸಕಚರ ಬಬ. ಇವತ್ತು ಪ್ರಿಯರೇ, ಯಾರಿಗೆ ಪವಿತ್ರಾತ್ಮನ ದೀಕ್ಷಾ ಸ್ನಾನ ಬೇಕೋ ನೀವೆಲ್ಲಿದ್ದೀರೋ ಅಲ್ಲಿ ಕೈ ಎತ್ತರಿ. ನಾವು ನಿಮಗಾಗಿ ಪ್ರಾರ್ಥನೆ ಮಾಡ್ಲಿಕ್ಕೆ ಇಷ್ಟಪಡ್ತೇವೆ. ಯಾಕಂದ್ರೆ ಪ್ರಾರ್ಥನೆ ಪವಿತ್ರಾತ್ಮ ಪ್ರೇರಿತರಾಗಿ ಪ್ರಾರ್ಥನೆ ಮಾಡ್ರಿ ಅಂತ ಹೇಳ್ತದೆ. ಹೌದು, ನನಗೆ ಪವಿತ್ರಾತ್ಮನ ದೀಕ್ಷಾ ಸ್ನಾನ ಬೇಕು, ವಾಣಿಗಳಲ್ಲಾಡುವಂಥ ವರ ಬೇಕು ಅಂತ ಹೇಳುವವರು ನಿಮ್ಮ ಕೈ ಮೇಲಕ್ಕೆತ್ತರಿ. ನಾವು ನಿಮಗೋಸ್ಕರ ಪ್ರಾರ್ಥನೆ ಮಾಡುವವರಾಗಿದ್ದೇವೆ. ನೀವೆಲ್ಲಿದ್ದೀರೋ ಅಲ್ಲಿ ಪವಿತ್ರಾತ್ಮನ ಅಗ್ನಿ, ಪವಿತ್ರಾತ್ಮನ ಶಕ್ತಿ ನಿಮ್ಮ ಮೇಲೆ ಬಂದು ಮುಚ್ಚುವವನಾಗಿದ್ದಾನೆ ಇವತ್ತು ಯೇಸುವಿನ ನಾಮದಲ್ಲಿ. ಓ ರಾಬಾ ಶಕಥ ರಬ, ರಿಲೀಸ್ ಯೋರ್ ಗ್ಲೋರಿ ಫಾದರ್. ಲಾರ್ಡ್, ಐ ಡಿಕ್ಲೇರ್, ಐ ರಿಲೀಸ್ ಯೋರ್ ಗ್ಲೋರಿ. ನಿನ್ನ ಜನರನ್ನು ಮುಟ್ಟು ಕರ್ತನೆ, ನಿನ್ನ ಪ್ರಜೆಗಳನ್ನು ಮುಟ್ಟು ಕರ್ತನೆ, ನಿನ್ನ ಜನರನ್ನು ನಿನ್ನ ಆತ್ಮದಿಂದ ತುಂಬಿಸು ಯೇಸುವಿನ ನಾಮದಲ್ಲಿ. ಲಾರ್ಡ್, ಫಿಲ್ ದೆಮ್ ವಿತ್ ಯೋರ್ ಪ್ರೆಸೆನ್ಸ್. ನಿನ್ನ ಸನ್ನಿಧಾನದಿಂದ ತುಂಬಿಸು ತಂದೆಯಾದ ದೇವರೇ. ನಿನ್ನ ಜನರನ್ನು ಪ್ರಾರ್ಥನೆ ಆತ್ಮದಿಂದ
ತುಂಬಿಸು ಕರ್ತನೆ. ಫಿಲ್ ದೆಮ್ ವಿತ್ ಯೋರ್ ಹೋಲಿ ಸ್ಪಿರಿಟ್. ಪವಿತ್ರಾತ್ಮನಿಂದ ತುಂಬಿಸು ಕರ್ತನೆ. ಓ ಪವಿತ್ರಾತ್ಮನ ದೀಕ್ಷಾ ಸ್ನಾನ ಆಗಲಿ ತಂದೆಯಾದ ದೇವರೇ. ಓ ಆ ವಾಣಿಗಳ ಒಂದು ಭಾಷೆಗಳು ಬರಲಿ ಯೇಸುವಿನ ನಾಮದಲ್ಲಿ. ಇನ್ ದ ನೇಮ್ ಆಫ್ ದ ಲಾರ್ಡ್ ಜೀಸಸ್ ಫಿಲ್ ಎವ್ರಿ ಪರ್ಸನ್, ಓ ಗಾಡ್ ಫಾದರ್, ಇನ್ ದ ನೇಮ್ ಆಫ್ ದ ಲಾರ್ಡ್ ಜೀಸಸ್. ರಿಸೀವ್ ದ ಹೋಲಿ ಗೋಸ್ಟ್. ಪವಿತ್ರಾತ್ಮನನ್ನು ಹೊಂದಿಕೊಳ್ಳಿರಿ, ಪವಿತ್ರಾತ್ಮನ ವರವನ್ನು ಹೊಂದಿಕೊಳ್ಳಿರಿ, ಪವಿತ್ರಾತ್ಮನ ಬಲವನ್ನು ಹೊಂದಿಕೊಳ್ಳಿರಿ, ಪವಿತ್ರಾತ್ಮನ ಶಕ್ತಿಯನ್ನು ಹೊಂದಿಕೊಳ್ಳಿರಿ ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ. ಓ ಹಾಲೆಲೂಯ ಕರ್ತನೆ. ಪ್ರತಿಯೊಂದು ಬಂಧನಗಳು ಮುರಿಯಲ್ಪಡಲಿ ಕರ್ತನೆ. ಪಾಪದ ಬಂಧನಗಳು, ಸೈತಾನನ ಬಂಧನಗಳು, ಶರೀರ ಇಚ್ಛೆಗಳ ಬಂಧನಗಳು, ಪ್ರಾರ್ಥನೆ ಮಾಡದಂತೆ ಬಂದಿರುವ ಎಲ್ಲ ಬಂಧನಗಳು, ಕಟ್ಟುಗಳು ಇವತ್ತು ಮುರಿಯಲ್ಪಡಲಿ ಯೇಸು ಕ್ರಿಸ್ತನ ನಾಮದಲ್ಲಿ. ಐ ಬ್ರೇಕ್ ಎವ್ರಿ ಬಾಂಡೇಜ್ ಇನ್ ಪ್ರೇಯರ್ ಇನ್ ದ ನೇಮ್ ಆಫ್ ದ ಲಾರ್ಡ್ ಜೀಸಸ್. ಹಾಲೆಲೂಯ, hallelujah, 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 hallelujah. Satan and all demonic power, every spirit of prayerlessness, I rebuke you in the name of the Lord Jesus. Oh Lord, empower your people. ನಿನ್ನ ಜನರನ್ನು ಬಲಪಡಿಸು ತಂದೆಯಾದ ದೇವರೇ, ನಿನ್ನ ಜನರನ್ನು ಬಲಪಡಿಸು ತಂದೆಯಾದ ದೇವರೇ. ಪ್ರಾರ್ಥನೆ ಆತ್ಮವನ್ನು ಸುರಿಸಿ ಪವಿತ್ರಾತ್ಮನಾದ ದೇವರೇ, ಹಗಲು ರಾತ್ರಿ ಪ್ರಾರ್ಥನೆ ಮಾಡುವಂತ ಪ್ರಾರ್ಥನೆ ವೀರರು, ಕಾವಲುಗಾರರು ಎಬ್ಬಿಸು ಯೇಸುವಿನ ನಾಮದಲ್ಲಿ. ಪ್ರಾರ್ಥನೆ ಯೋಧರು, ಪ್ರಾರ್ಥನೆಯಲ್ಲಿ ಯುದ್ಧ ಮಾಡುವವರು, ಆತ್ಮಿಕ ಆಯುಧಗಳನ್ನು ತೆಗೆದುಕೊಂಡು ಆತ್ಮಿಕ ವೈರ್ಯ ವಿರುದ್ಧವಾಗಿ ಯುದ್ಧ ಮಾಡುವಂತ ಜನರಾಗಿ, ಸೇನೆಯಾಗಿ ಈ ಸಭೆಯನ್ನು ಮಾರ್ಪಡಿಸು ಯೇಸು ನಾಮದಲ್ಲಿ. ನಮಗೆ ಪ್ರಾರ್ಥನೆ ಮಾಡುವುದನ್ನು ಕಲಿಸಪ್ಪ, ಪ್ರಾರ್ಥನೆ ಮಾಡುವುದನ್ನು ಕಲಿಸಿಕೊಡು ಸ್ವಾಮಿ, ಪ್ರಾರ್ಥನೆ ಮಾಡುವುದನ್ನು ಕಲಿಸಿಕೊಡು ಸ್ವಾಮಿ. ಯಾರು ಪ್ರಾರ್ಥನೆ ಮಾಡ್ತಿದ್ರು ಒಂದು ಹೊಸ ಮಟ್ಟಕ್ಕೆ ಹೋಗುವಂತೆ, ಒಂದು ಹೊಸ ರೆಲ್ಮಲ್ಲಿ ನಾವು ಹೋಗುವಂತೆ ನಡೆಸು ಯೇಸುವಿನ ನಾಮದಲ್ಲಿ. ಥ್ಯಾಂಕ್ ಯು ಲಾರ್ಡ್ ಫಾದರ್. ನಿನ್ನ ರಾಜ್ಯಕ್ಕಾಗಿ, ಆತ್ಮಗಳಿಗಾಗಿ ಕರ್ತನೆ ಈ ಆಯುಧವನ್ನು ಹೊತ್ತುಕೊಂಡು ಸ್ವಾಮಿ ನಮ್ಮ ಜೀವಿತದಲ್ಲಿ, ನಗರದಲ್ಲಿ, ಸಭೆಯಲ್ಲಿ, ಕರ್ನಾಟಕದಲ್ಲಿ ವ್ಯತ್ಯಾಸವನ್ನು ತರುವಂತೆ ಉಪಯೋಗಿಸು ಯೇಸುವಿನ ನಾಮದಲ್ಲಿ. ಥ್ಯಾಂಕ್ ಯು ಫಾದರ್. ಸ್ತೋತ್ರ. ನೀನು ಮುಟ್ಟಿದ್ಯಾ ಎಂಬುದಾಗಿ ನಂಬ್ತೇವೆ. ಹೊಂದ್ಕೊಳ್ರಿ ಪ್ರಿಯರೇ. ದೇರ್ಸ್ ಅನ್ ಅನಾಯಿಂಟಿಂಗ್ ಹಿಯರ್. ಇಲ್ಲಿ ಅಭಿಷೇಕ ಇದೆ, ದೇವರ ಸನ್ನಿಧಾನ ಇದೆ, ಅನೇಕರನ್ನು ಮುಟ್ತಾ ಇದ್ದಾನೆ. ನೀವು ಅನುಭವಿಸ್ತಾ ಇದ್ದೀರಿ. ಬಲ ಹೊಂದಿಕೊಳ್ಳ್ರಿ, ಪ್ರಾರ್ಥನೆಗೆ ಬಲ ಹೊಂದಿಕೊಳ್ಳ್ರಿ. ಇವತ್ತಿಂದ ನಿಮ್ಮ ಜೀವಿತ ವ್ಯತ್ಯಾಸವಾಗಿರ್ತದೆ, ನಿಮ್ಮ ಜೀವಿತ ವ್ಯತ್ಯಾಸವಾಗಿರ್ತದೆ. ಪ್ರಾರ್ಥನೆಗೆ ಆಸೆ ಉಂಟಾಗಿದೆ, ಆದರೆ ನೀವು ಪವಿತ್ರಾತ್ಮವನ್ನು ಸಹಕರಿಸಿದ್ರೆ ಅದು ಬೆಳೀತದೆ. ಓಲ ರಬ ಶಕಲ ರಬ ಬಾಬಾ ಬಾಬಾ. ಥ್ಯಾಂಕ್ ಯು ಲಾರ್ಡ್ ಜೀಸಸ್, ಥ್ಯಾಂಕ್ ಯು ಲಾರ್ಡ್ ಫಾದರ್. ಕುಟುಂಬ ಪ್ರಾರ್ಥನೆಗಳು ಎಲ್ಲ ಕಡೆ, ಮನೆಗಳಲ್ಲಿ ಪ್ರಾರ್ಥನೆ ವೇದಿಕೆ ನೇಮಕವಾಗಲಿ ಯೇಸುವಿನ ನಾಮದಲ್ಲಿ. ಪ್ರಾರ್ಥನೆ ವೇದಿಕೆಗಳು ನೇಮಕವಾಗಲಿ ಎಲ್ಲ ಕಡೆ ಯೇಸುವಿನ ನಾಮದಲ್ಲಿ. ಆಲ್ಟರ್ಸ್ ಆಫ್ ಪ್ರೇಯರ್ ಲೆಟ್ ಇಟ್ ಬಿ ಬಿಲ್ಟ್ ಇನ್ ಎವ್ರಿ ಹೋಮ್, ಓ ಗಾಡ್, ಇನ್ ದ ನೇಮ್ ಆಫ್ ದ ಲಾರ್ಡ್ ಜೀಸಸ್. ಥ್ಯಾಂಕ್ ಯು ಫಾದರ್. ನಿನಗೆಲ್ಲ ಮಹಿಮೆಯನ್ನು ಸಲ್ಲಿಸ್ತಾ ನಮ್ಮನ್ನು ಅವನ ಕೈಲಿ ಒಪ್ಪಿಸಿಕೊಡ್ತಾ ಯೇಸುವಿನ ಉನ್ನತ ನಾಮದಲ್ಲಿ ನಾವು ಬೇಡಿ ಹೊಂದಿದ್ದೇವೆ ತಂದೆಯಾದ ದೇವರೇ. ಆಮೇನ್, ಆಮೇನ್. ಎಲ್ಲ ಕ್ರಿಸ್ತನ ಯೋಧರು ಒಂದ್ಸರಿ ಜೋರಾಗಿ ಹಾಲೆಲೂಯಾ, ಆಮೆನ್. ಇವತ್ತು ಏನು ಹೊಂದಿಕೊಂಡಿದ್ದೀರೋ ಕಳ್ಕೊಳ್ಬೇಡ್ರಿ ಪ್ರಿಯರೇ. ದೇವರು ಒಂದು ಹೊಸ ಅಗ್ನಿ ಹಾಕಿದ್ದಾರೆ ನಿಮ್ಮ ಹೃದಯದಲ್ಲಿ. ಒಂದು 3 ದಿನ ಆದಮೇಲೆ ಯೂಟ್ಯೂಬ್ನಲ್ಲಿ ಈ ಮೆಸೇಜನ್ನು ಹಾಕ್ತೀವಿ. ಮತ್ತೆ ಮತ್ತೆ ಕೇಳ್ರಿ. ಯಾಕೆ ಗೊತ್ತಾ? ನಿಮ್ಮನ್ನು ಪ್ರೋತ್ಸಾಹಿಸಲಿಕ್ಕೆ, ಆ ಉರಿಲಿಕ್ಕೆ. ದೇವರು ಹೇಳ್ದ, ನೀವು ವೇದಿಕೆ ಕಟ್ಟೋದಾದರೆ ಅದರ ಮೇಲೆ ತನ್ನ ಅಗ್ನಿಯನ್ನು ಹಾಕುವವನಾಗಿದ್ದಾನೆ. ವೇದಿಕೆ ಕಟ್ಟೋದು ನಮ್ಮ ಕೆಲಸ, ಅದರ ಮೇಲೆ ಅಗ್ನಿ ಸುರಿಸುವಂಥದ್ದು ಆತನ ಕೆಲಸ. ಹಲ್ಲೆಲೂಯಾ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಕೂತ್ಕೊಳ್ರಿ ಪ್ರಿಯರೇ.